ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹುಣಂ ಏಸೋ ಪಂಚ ನಮೋ ಯಾರೋ ಸವ್ವ ಪಾವಪಣಾಸನೋ ಮಂಗಲಾಣಂ ಚ ಸವ್ವೇಸಿಂ ಪಢಮಂ ಹವೈ ಮಂಗಲಂ ಪಢಮಂ ಹವೈ ಮಂಗಲಂ। पंच परमेष्टि भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की, आज के आचार्य भक्ति भावना की। ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ಳತಕ್ಕಂಥ ಭವ್ಯ ಜೀವಿಗಳು ಅರಿಹಂತ ಭಗವಂತರ ಭಕ್ತಿಯನ್ನ ಮಾಡಿ, ಆಚಾರ್ಯ ಭಕ್ತಿಯನ್ನ ಮಾಡಿ ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ಳಬಹುದು. ಆದರೆ ಸಿದ್ಧರ ಭಕ್ತಿಯನ್ನ ಮಾಡಿ ತೀರ್ಥಂಕರ ಪ್ರಕೃತಿಯನ್ನ ಯಾಕೆ ಕಟ್ಟಿಕೊಳ್ಳುವುದಿಲ್ಲ ಅನ್ನುವ ಪ್ರಶ್ನೆ ಇಲ್ಲಿ ಬರಬಹುದು. ಪಂಚಪರಮಿಷ್ಠಿಗಳಲ್ಲಿ ಅರಿಹಂತ, ಸಿದ್ಧ, ಆಚಾರ್ಯ, ಸರ್ವಸಾಧು 5 ಪದಗಳಿವೆ. ಈ 5 ಪದಗಳಲ್ಲಿಯ ಎಷ್ಟು ಪರಮಿಷ್ಠಿಗಳ ಸಾನ್ನಿಧ್ಯದಲ್ಲಿ ನಾವು ಅವರ ಭಕ್ತಿಯನ್ನ ಮಾಡಿಕೊಂಡು ನಮ್ಮ ಪರಿಣಾಮಗಳ ವಿಶುದ್ಧಿಯನ್ನು ಹೆಚ್ಚಿಸಿಕೊಂಡು ಆ ಪರಿಣಾಮಗಳ ಮೂಲಕ ನಾವು ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳುತ್ತೇವೆ. ಎಷ್ಟು ಪರಮಿಷ್ಠಿಗಳನ್ನು ಕುರಿತು ಈ ಭಕ್ತಿ ಆಗಬಹುದು? 4 ಪರಮಿಷ್ಠಿಗಳ ವಿಷಯದಲ್ಲಿ ಭಕ್ತಿಯನ್ನ ಮಾಡಿ ತೀರ್ಥಂಕರ ಪ್ರಕೃತಿಯನ್ನು ನಾವು ಕಟ್ಟಿಕೊಳ್ಳಬಹುದು. ಏಕೆಂದರೆ ಉಪಾಧ್ಯಾಯ ಪರಮಿಷ್ಠಿಗಳನ್ನ ಶ್ರುತಕೇವಲಿ ಅಂತ ಹೇಳಿದ್ರು. ಆಚಾರ್ಯ ಪರಮಿಷ್ಠಿಗಳಂತೂ ಆಚಾರ್ಯ ಪರಮಿಷ್ಠಿಗಳಿದ್ದಾರೆ, ಅವರು ಸಾಕ್ಷಾತ್ ಉಪಾಧ್ಯಾಯ ಮತ್ತು ಸಾಧು ಪರಮಿಷ್ಠಿಗಳಕ್ಕಿಂತ ಶ್ರೇಷ್ಠ ಪದದಲ್ಲಿದ್ದಾರೆ. ಇವರ ಭಕ್ತಿಯಿಂದ, ಇವರ ಸ್ತುತಿಯಿಂದ, ಇವರ ಚಿಂತನ ಮನನದಿಂದ ನಾವು ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದ್ದೇ ಇದೆ. ಆದರೆ ಸಿದ್ಧ ಪರಮಿಷ್ಠಿಗಳ ಭಕ್ತಿಯಿಂದ ನಾವು ತೀರ್ಥಂಕರ ಪ್ರಕೃತಿಯನ್ನು ಯಾಕೆ ಕಟ್ಟಿಕೊಳ್ಳಬಾರದು? ಶ್ರುತ ಕೇವಲಿ ಮತ್ತು ಕೇವಲಿ ಈ ಇಬ್ಬರ ಸಾನ್ನಿಧ್ಯದಲ್ಲಿ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳುವ ಪ್ರಾರಂಭ ಭವ್ಯ ಜೀವಾತ್ಮ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಸಿದ್ಧ ಪರಮೇಷ್ಠಿಗಳ ಸನ್ನಿಧಿ ನಮಗೆ ಸಿಕ್ಕುವುದಿಲ್ಲ. ಸಿದ್ಧ ಪರಮೇಷ್ಠಿಗಳ ಸಾನ್ನಿಧ್ಯ ಇಲ್ಲ ಅಂದ ಮೇಲೆ ನಾವು ಅವರ ಭಕ್ತಿಯನ್ನು ಮಾಡಿ ತೀರ್ಥಂಕರ ಪ್ರಕೃತಿಯನ್ನು ಹೇಗೆ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ಸಿದ್ಧ ಪರಮೇಷ್ಠಿಗಳು ನಮ್ಮ ಚಕ್ಷುವಿನಿಂದ ಕಾಣುವಂತವರಲ್ಲ. ಸಿದ್ಧ ಪರಮೇಷ್ಠಿಗಳನ್ನ ನಾವು ನಮ್ಮ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಭಕ್ತಿ ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ? ಅದು ಸಾಧ್ಯ ಇಲ್ಲ. ಭಕ್ತಿಯನ್ನ ಮಾಡಬೇಕು ಅಂತಂದ್ರೆ ಸಾಕ್ಷಾತ್ ಪ್ರತ್ಯಕ್ಷ
ಪರಮಿಷ್ಠಿ ಬೇಕು. ಸಾಕ್ಷಾತ್ ಭಕ್ತಿಯನ್ನ ಮಾಡಬೇಕು ಅಂತಂದ್ರೆ 4 ಪರಮಿಷ್ಠಿಗಳದ್ದು ಮಾಡಬಹುದು. ಆಚಾರ್ಯ ಪರಮಿಷ್ಠಿಗಳದ್ದು, ಅರಿಹಂತ ಪರಮಿಷ್ಠಿಗಳದ್ದು, ಉಪಾಧ್ಯಾಯ ಪರಮಿಷ್ಠಿಗಳದ್ದು ಮತ್ತು ಸಾಧು ಪರಮಿಷ್ಠಿಗಳ ಈ 4 ಪರಮಿಷ್ಠಿಗಳ ಭಕ್ತಿಯನ್ನ ಮಾಡಬಹುದು. ಮತ್ತು ಇವರ ಉಪದೇಶವನ್ನೂ ಕೇಳಿ ಉಪದೇಶದಿಂದ ಹೆಚ್ಚಾಗುವಂತಹ ವಿಶುದ್ಧಿಯ ಮೂಲಕನೂ ಕೂಡ ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ಳಬಹುದು. ಉಪದೇಶ ಕೇಳ್ತಾ ಕೇಳ್ತಾ ಕಟ್ಟಿಕೊಳ್ಳಬಹುದು. ಉಪದೇಶ ಕೇಳ್ತಾ ಕೇಳ್ತಾ ಸರಿಯಾಗಿ ಕೂತ್ಕೊಳ್ಳಿ, ಪ್ರಮಾದದಿಂದ ಕೂತ್ಕೊಳ್ಬೇಡಿ. ತೀರ್ಥಂಕರ ಪ್ರಕೃತಿ ಕಟ್ಕೊಳ್ಳೋದಿದೆ. ತುಂಗುಡಿಸುವಾಗ ಕಟ್ಟಬಹುದೇನದು? ಪೂಜಾ ಮಾಡುವಾಗ ವಿಶುದ್ಧಿ ಹೆಚ್ಚಾಯಿತು, ಇನ್ನು ಪ್ರವಚನ ಕೇಳುವಾಗ ವಿಶುದ್ಧಿ ಇನ್ನಷ್ಟು ಹೆಚ್ಚಾಯಿತು ಅಂತಂದ್ರೆ ಕಟ್ಟಬಹುದು. ಅದಕ್ಕೆ ಕಟ್ಲೆ ಅಂತ ಹೇಳಿ ಟಿಪ್ ಟಾಪ್ ಕೂತ್ಕೊಳ್ಳಿ. ಸಂಸಾರದಲ್ಲಿ ಗುರು ಮತ್ತು ಶಿಷ್ಯರ ಪರಂಪರೆ ಅನಾದಿ ಕಾಲದಿಂದ ಇದೆ. ಕೇಳ್ತಾ ಇದ್ದೀರಲ್ಲ? ಏನ್ ಹೇಳ್ತಾ ಇದ್ದೇವೆ? ಗುರು ಮತ್ತು ಶಿಷ್ಯರ ಪರಂಪರೆ ಅನಾದಿ ಕಾಲದಿಂದ ಇದೆ. ಈ ಪರಂಪರೆಯ ವಿಷಯದಲ್ಲಿ ಸ್ವಲ್ಪ ವಿಚಾರ ಮಾಡೋಣ. ತಲೆಗೆ ಸ್ವಲ್ಪ ಕೆಲಸ ಕೊಡ್ತೀವಿ ಅಂದ್ರೆ ನಿದ್ದೆ ಹೋಗಿಬಿಡ್ತೈತಿ. ಗುರು ಮತ್ತು ಶಿಷ್ಯರ ಪರಂಪರೆ ಅನಾದಿ ಕಾಲದಿಂದಿದೆ. ಇದರಲ್ಲಿ ಮೊದಲು ಯಾರು? ಗುರುಗಳ ಮೊದಲು ಅಥವಾ ಶಿಷ್ಯರ ಮೊದಲು? ಅದ್ಯಾಂಗ ಜಜ್ಮೆಂಟ್ ಕೊಡ್ತೀರಿ? ಇನ್ನ ನಿದ್ದೆ ಹೋಗಿಲ್ಲ, ನಿದ್ದ್ಯಾಂಗ ಜಜ್ಮೆಂಟ್ ಕೊಟ್ಟಿದ್ದೀರ? ಗುರುಗಳ ಮೊದಲು ಅಥವಾ ಶಿಷ್ಯರ ಮೊದಲು? ಇಬ್ರು ಒಮ್ಮೆ ನೋಡ್ರೆ ಮತ್ ನಿದ್ದೆ ಆಗಿದ್ನು ಹೇಳಕಿದ್ದೀರಿ ಅಂತಂದ್ರೆ ಗುರುಗಳ ಮೊದಲು ಅಥವಾ ಶಿಷ್ಯರ ಮೊದಲು? ಒಂದು ನಾಣ್ಯದ ಎರಡು. ಇದನ್ನ ಮೊದಲು ಸಿದ್ಧ ಮಾಡಿ ನೋಡೋದಿದೆ. ಶಿಷ್ಯರಿಂದ ಗುರು ಆಗಬೇಕು. ಇದು ಸರಿ. ಗುರು ಇಲ್ಲದೆ ಶಿಷ್ಯರಾಗೋದು ಸಾಧ್ಯತೆ ಏನು? ಇಲ್ಲ. ಆಮೇಲೆ ಯಾರು ಗುರು ಆಗಿದ್ದಾರೆಯೋ, ಯಾರು ಗುರು ಆಗಿದ್ದಾರೆ ಅವರಿಗೆ ಯಾರಾದ್ರೂ ಗುರು ಇದ್ರೋ ಇಲ್ಲೋ? ಅವರಿಗೆ ಯಾರಾದ್ರೂ ಗುರು ಇದ್ರು, ಆವಾಗ ಇವರು ಶಿಷ್ಯರಾದ್ರು. ಆಮೇಲೆ ಅವರಿಗೆ ಮತ್ತೆ ಯಾರಾದ್ರೂ ಗುರು ಇದ್ರಿಲ್ಲೋ? ಇದ್ರು. ಅವರು ಗುರು ಇರುವಾಗ ಇವರೇನಿದ್ರು? ಶಿಷ್ಯರಿದ್ರು. ಕೋಳಿ ಮತ್ತು ತತ್ತಿ, ಬೀಜ ಮತ್ತು ವೃಕ್ಷ, ಅದರ ನ್ಯಾಯ ಇಲ್ಲಿಯೂ ಇದೆ. ಶಿಷ್ಯನಿಗೆ ಉತ್ಪತ್ತಿ ಗುರುವಿನಿಂದಿದೆ, ಇದು ಸತ್ಯ. ಗುರು ಇಲ್ಲದಿದ್ದರೆ ಶಿಷ್ಯ ಇಲ್ಲವೇ ಇಲ್ಲ. ಆದರೆ ಒಬ್ಬ ಶಿಷ್ಯನಿಗೆ ಗುರು ಸಿಗಬೇಕು ಅಂತಂದ್ರೆ ಶಿಷ್ಯ ಅವನು ಯಾರು? ಮೊದಲು ಶಿಷ್ಯ ಆಗಿರ್ತಾನೋ ಅಥವಾ ಶಿಷ್ಯ ಇರುವುದೇ ಇಲ್ಲವೋ? ಶಿಷ್ಯ ಇದ್ದಂತಂದ್ರೆ ಗುರುಗಳದ್ದು ಜವರತಿ. ಗುರು ಸಿಗುವಕ್ಕಿಂತ ಮೊದಲು ಯಾರಾದರೂ ಶಿಷ್ಯ ಆಗಿರ್ತಾರೇನು? ಗುರು ಸಿಗುವಕ್ಕಿಂತ ಮುಂಚಿತ ಯಾರಾದರೂ ಶಿಷ್ಯ ಆಗಿರ್ತಾರೇನು? ಇಲ್ಲ. ಸಾಮಾನ್ಯ ಮನುಷ್ಯರಿರ್ತಾರೆ, ಸಾಮಾನ್ಯ ಜನ ಇರ್ತಾರೆ. ಅವರಿಗೆ ಒಬ್ಬರು ಗುರುಗಳು ಸಿಕ್ಕರು ಅಂತಂದ್ರೆ ಶಿಷ್ಯತ್ವ ಪದ ಆ ಮನುಷ್ಯನಿಗೆ ಬರ್ತದೆ. ಆಮೇಲೆ ಗುರು
ಆ ಶಿಷ್ಯನನ್ನ ಇನ್ನೊಂದು ಸ್ವಲ್ಪ ಬೇಕು ಗೂಯಿ ಮಾಡಕ್ಕೆ. ಗುರು ಸಿಗುವಕ್ಕಿಂತ ಮುಂಚಿತವಾಗಿ ಯಾವ ಮನುಷ್ಯನೂ ಕೂಡ ಶಿಷ್ಯನೆನಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಗುರು ಸಿಕ್ಕ ನಂತರ ಶಿಷ್ಯ. ಅದರಲ್ಲೂ ಗುರು ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ ನಂತರ ಅವರು ಗುರು, ಇವನು ಶಿಷ್ಯ. ಗುರುಗಳು ಶಿಷ್ಯತ್ವವನ್ನು ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ ಆತ ಶಿಷ್ಯನಲ್ಲ. ಆದರೆ ಶಿಷ್ಯ ಗುರು ಶಿಷ್ಯತ್ವವನ್ನು ಸ್ವೀಕಾರ ಮಾಡದಿದ್ರೂ ಕೂಡ ನಮಗೆ ಅವರೇ ಗುರುಗಳು ಅಂತ ನಿಶ್ಚಯ ಮಾಡಿಕೊಂಡ ಅಂತಂದ್ರೆ ಶಿಷ್ಯ ಆದನೋ ಅಥವಾ ಇಲ್ಲ? ಆದ, ಶಿಷ್ಯ ಆದ. ಆದರೆ ಗುರು ನಾನು ನಿನ್ನ ಗುರು ಅಂತ ಸಂಕಲ್ಪ ಮಾಡಿಕೊಳ್ಳಲಿಲ್ಲ ಅಂತಂದರೆ ಅವರ ಗುರುಗಳೇನು? ಸೂಕ್ಷ್ಮ ವಿಚಾರ ಮಾಡೋದಿದೆ. ಗುರು ಶಿಷ್ಯತ್ವವನ್ನು ಸ್ವೀಕಾರ ಮಾಡಲಿಲ್ಲ, ಆದರೆ ಶಿಷ್ಯ ಗುರುತ್ವವನ್ನು ಸ್ವೀಕಾರ ಮಾಡಿದ ಅಂತಂದ್ರೆ ಇವರು ಗುರು ಆಗಲಿಕ್ಕೆ ಸಾಧ್ಯನು? ಇವರು ತಮ್ಮ ಗುರುತ್ವವನ್ನು ಪ್ರದಾನ ಮಾಡಲಿಲ್ಲ, ಆದರೆ ಆತ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ. ಗುರುಗಳು ಒಂದು ವೇಳೆ ಶಿಷ್ಯನ ವಿಷಯದಲ್ಲಿ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಗುರುತ್ವವನ್ನು ಪ್ರದಾನ ಮಾಡಲಿಲ್ಲ ಅಂತಂದ್ರೆ ಪರಸ್ಪರದಲ್ಲಿ ಉಪಕಾರ ಸಾಧ್ಯವಿಲ್ಲ. ಗುರುಪದ ಅಂತಂದ್ರೆ ಉಪಕಾರಕ್ಕಾಗಿ ಇದೆ. ಶಿಷ್ಯತ್ವ ಅಂತಂದ್ರೆ ಉಪಕಾರವನ್ನು ಪಡೆಯುವುದಕ್ಕಾಗಿ ಇದೆ. ಶಿಷ್ಯ ಅಂದರೆ ಉಪಕಾರ ಮಾಡಿಕೊಳ್ಳುವವನು, ಗುರು ಅಂದರೆ ಉಪಕಾರ ಮಾಡುವವನು. ಒಬ್ಬರು ಉಪಕಾರ ಮಾಡಿಕೊಳ್ತಾ ಇರ್ತಾರೆ, ಒಬ್ಬರು ಉಪಕಾರ ಮಾಡ್ತಿರ್ತಾರೆ. ಗುರು ಈ ಮಾತನ್ನು ಒಪ್ಪಲಿಲ್ಲ ಅಂತಂದ್ರೆ ಉಪಕಾರದ ಜಿಮ್ಮೆದಾರಿ ನನಗಿಲ್ಲ, ಆಮೇಲೆ ಗುರು ಅಲ್ಲ. ಶಿಷ್ಯ ನಾನು ಶಿಷ್ಯತ್ವವನ್ನು ಸ್ವೀಕಾರ ಮಾಡ್ತೇನೆ, ನೀವು ಉಪಕಾರ ಮಾಡಿ ಅಥವಾ ಮಾಡದೇ ಇರಿ. ನಾನು ಶಿಷ್ಯತ್ವವನ್ನು ಸ್ವೀಕಾರ ಮಾಡ್ತೇನೆ, ಆಮೇಲೆ ಇದು ತನ್ನ ವತಿಯಿಂದ ಶಿಷ್ಯತ್ವವನ್ನು ಸ್ವೀಕಾರ ಮಾಡುವಂತಹ ಕಾರ್ಯ ಆಯಿತು. ತನ್ನ ವತಿಯಿಂದ ಆಯಿತು, ಗುರುವಿನ ವತಿಯಿಂದ ಆಗಲಿಲ್ಲ. ನಾನು ನಿಮ್ಮ ಶಿಷ್ಯ ಅಂತಂದಾಗ ಆಶೀರ್ವದಿಸಲಿಲ್ಲ. ಆಮೇಲೆ ಗುರು ಉಪಕಾರ ಮಾಡಬೇಕು ಅಂತಕ್ಕಂಥ ಯಾವ ಜಿಮ್ಮೆದಾರಿಯನ್ನು ಹೊತ್ತುಕೊಳ್ಳಲಿಲ್ಲ. ಶಿಷ್ಯ ಸ್ವೀಕಾರ ಮಾಡಿದ. ನಾವು ನಮ್ಮ ವತಿಯಿಂದ ಇವರು ಗುರು ಅಂತ ಏನು ಸ್ವೀಕಾರ ಮಾಡ್ತೀವಲ್ಲ, ಅಲ್ಲಿ ನಮಗೆ ಉಪಕಾರ ಮಾಡುವಂತಹ ಗುರುವನ್ನು ನಾವು ಸ್ವೀಕಾರ ಮಾಡಿಲ್ಲ. ನಾವು ಕೇವಲ ಇವರು ಗುರುಗಳ ಗುಣಗಳಿರುವುದರಿಂದ, ಇವರಲ್ಲಿ ಗುರುಗಳ ಗುಣಗಳಿರುವುದರಿಂದ ನಾನು ಅವರ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ್ದೇನೆ ಅನ್ನುವಂಥದ್ದನ್ನು ಕೇವಲ ಶಿಷ್ಯ ಸ್ವೀಕಾರ ಮಾಡ್ತಾನೆ. ಒಂದು ಉದಾಹರಣೆ ಯಾವುದು ಅಂತಂದ್ರೆ ಅಲ್ಲ, 3 ಕಡಿಮೆ
9 ಕೋಟಿ ಮುನಿಗಳು ನಮಗೆ ಗುರುಗಳು ಅಥವಾ ಗುರುಗಳಲ್ಲ? ಎಲ್ಲರೂ ಗುರುಗಳು. ಆದರೆ ನಾವು ಎಲ್ಲರ ಶಿಷ್ಯರೇನು? ಎಲ್ಲರ ಶಿಷ್ಯರೇನು? ಅಲ್ಲ. ಅದರೊಳಗಿಂದ ಯಾರಾದರೂ ಒಬ್ಬರು ಶಿಷ್ಯರು ನಾವು. ಗುರುಗಳು ಹೌದು, ಆದರೆ ಆ ಗುರುಗಳು ನಮಗೆ ಉಪಕಾರ ಮಾಡ್ತಾರೆ ಅನ್ನುವಂತಹ ಕಾರ್ಯ ಕಂಡು ಬರಬೇಕಲ್ಲ. ಅದು ಯಾರಿಂದ ಸಂಬಂಧ ಇದೆ ಅವರು ನಮಗೆ ನಿಜವಾದ ಗುರುಗಳು. ಗುಣಗಳ ಅಪೇಕ್ಷೆಯಿಂದ 3 ಕಡಿಮೆ 9 ಕೋಟಿ ಮುನಿಗಳೆಲ್ಲ ನಮ್ಮ ಗುರುಗಳು. ಆದರೆ ಅದರಲ್ಲಿ ಉಪಕಾರ ಮಾಡುವಂಥವರು ಒಬ್ಬರೇ ಇರ್ತಾರೆ. ನಮಗೆ ಶಿಕ್ಷೆ ದೀಕ್ಷೆಯನ್ನು ಕೊಡ್ತಕ್ಕಂಥವ್ರು ಎಲ್ಲರೂ ಇರ್ತಾರೋ ಅಥವಾ ಒಬ್ಬರೇ ಇರ್ತಾರೋ? ಒಬ್ಬರೇ ಇರ್ತಾರೆ. ಆ ಗುರುಗಳನ್ನ ನಾವು ವಿಶೇಷವಾಗಿ ವಂದಿಸ್ತೇವೆ, ಅವರ ಸಾನ್ನಿಧ್ಯದಲ್ಲಿರ್ತೇವೆ, ಅವರಿಂದ ಉಪಕಾರ ಪಡಿತೇವೆ, ಅವರಿಗೆ ನಮಸ್ಕಾರ ಮಾಡ್ತೇವೆ, ಅವರ ಭಕ್ತಿಯನ್ನ ಮಾಡ್ತೇವೆ, ಅವರ ಭಕ್ತಿಯಿಂದ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ತೇವೆ. ಉಪಕಾರಿ ಗುರುಗಳು ಬೇರೆ, ಗುಣವನ್ನು ಹೊಂದಿರತಕ್ಕಂಥ ಗುರುಗಳು ಬೇರೆ. ದೀಕ್ಷಾ ಗುರುಗಳು ಬೇರೆ, ಶಿಕ್ಷಾ ಗುರುಗಳು ಬೇರೆ. ದೀಕ್ಷೆ ಶಿಕ್ಷೆಯನ್ನು ಒಬ್ಬರೇ ಕೊಡುವಂತಹವರಿದ್ದರು ಅಂತಂದ್ರೆ ಅವರು ಒಬ್ಬರೇ ಗುರುಗಳು. ದೀಕ್ಷಾನು ಅವರೇ ಕೊಟ್ಟರು, ಶಿಕ್ಷಾನು ಅವರೇ ಕೊಟ್ಟರು ಅಂತಂದ್ರೆ ಅವರು ಒಬ್ಬರೇ ಗುರುಗಳು. ಆದರೆ 3 ಕಡಿಮೆ 9 ಕೋಟಿ ಮುನಿಗಳೆಲ್ಲ ಗುರುಗಳಲ್ಲೇನು? ಅವರೂ ಗುರುಗಳು. ಯಾವ ಅಪೇಕ್ಷೆಯಿಂದ? ಗುಣಗಳ ಅಪೇಕ್ಷೆಯಿಂದ ಎಲ್ಲರೂ ಗುರುಗಳು. ಗುರುವಿನ ಪದದ ಮೇಲೆ ಇರುವಂತವರೆಲ್ಲರೂ ಕೂಡ ಗುರುಗಳು. ಗುರುವಿನ ಪದ ಯಾವುದು? ರತ್ನತ್ರಯ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಈ ರತ್ನತ್ರಯ ಗುರುವಿನ ಗುಣ. ಗುಣಗಳಿಂದ ಯಾರು ಗುರುವಾಗಿದ್ದಾರೆಯೋ, ಭಾರಾಗಿದ್ದಾರೆಯೋ, ಗುಣಗಳಿಂದ ಭಾರ, ಗುಣಗಳಿಂದ ಹಗುರಲ್ಲ, ಗುಣಗಳಿಂದ ಯಾರು ಭಾರವಾಗಿದ್ದಾರೆಯೋ ಅವರೇ ಗುರು. ಗುರುವಿನಲ್ಲಿ ಮುಖ್ಯ ಗುಣಗಳು ಯಾವ್ಯಾವು? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. 3 ಗುಣಗಳು ಇವು ಬೇಕೇ ಬೇಕು ಗುರು ಅನ್ನಿಸಿಕೊಳ್ಳಿಕ್ಕೆ. 3 ಗುಣಗಳು ಬೇಕು. 3 ಗುಣಗಳಲ್ಲಿ ಯಾವುದು ಒಂದು ಗುಣ ಇಲ್ಲ ಅಂತಂದ್ರೆ ಗುರು ಅಲ್ಲ. ಆಮೇಲೆ ಅಂಥ ಗುರು ಅಲ್ಲ ಅಂದ ಮೇಲೆ ನಮೋಕಾರ ಮಂತ್ರದಲ್ಲಿ ಇರೋದು ಕೂಡ ಸಾಧ್ಯ ಇಲ್ಲ. ದಿಗಂಬರ್ ಇದ್ದವರೆಲ್ಲ ನಮೋಕಾರ ಮಂತ್ರದಲ್ಲಿ ಇರ್ತಾರೇನು? ಇರೋಲ್ಲ. ಯಾರಿರ್ತಾರೆ? ಆಮೇಲೆ ರತ್ನತ್ರಯಧಾರಿ ಮುನಿಗಳು ಇರ್ತಾರೆ. ಸಮ್ಯಕ್ ದರ್ಶನ್ ಪಾಲನ ಮಾಡುವಂತವರು, ಸಮ್ಯಕ್ ಜ್ಞಾನವನ್ನು ಹೊಂದಿದವರು, ಸಮ್ಯಕ್ ಚಾರಿತ್ರವನ್ನು ಹೊಂದಿದವರು. ಏನಾಕೋತು? ಸಮ್ಯಕ್ ಚಾರಿತ್ರವನ್ನು ಹೊಂದಿದವರು ಅದರೊಳಗಿರ್ತಾರೆ. ಗುರುಗಳು ಅಂತಂದ್ರೆ ತರಣರು. ಶಬ್ದ ಗೊತ್ತಾಯ್ತಾ? ಏನಿದು? ತರಣರು. ತಾರಣ ಅಂದ್ರೆ ಏನು? ತಾವಂತೂ ಪಾರಾಗ್ತಾ ಇದ್ದಾರೆ. ತಾರಣ ಅಂದರೆ ಬೇರೆಯವರನ್ನು ಕೂಡ ಪಾರು ಮಾಡೋರು, ಅವರು ತಾರಣ. ತರಣ ಅಂದರೆ ತಾವು ಸ್ವತಃ ಪಾರಾಗುವವರು. ತಾರಣ. ಗುರುವಿನಲ್ಲಿ ಮೊದಲು ಗುಣ ಯಾವುದು ಬೇಕು? ತಾರಣ ಗುಣ ಬೇಕು. ಮತ್ತೊಬ್ಬರ ಉಪಕಾರವನ್ನು ಮಾಡತಕ್ಕಂತಹ ಗುರುವಿನಲ್ಲಿ ಮೊದಲನೇ ಲಕ್ಷಣ ಏನ್ ಬೇಕು? ತಾರಣ ಲಕ್ಷಣ ಬೇಕು. ತಾರಣ ಲಕ್ಷಣ. ತರಣ ಲಕ್ಷಣ ಇದ್ದಿರತಕ್ಕಂತಹ ಗುರು ಕೂಡ ಗುರು. ರತ್ನತ್ರಯದಿಂದ ತಾವು ಪಾರಾಗ್ತಾರೆ. ಆದರೆ ತಾವು
ಪಾರಾಗುವುದರ ಜೊತೆಗೆ ಮತ್ತೊಬ್ಬರನ್ನೂ ಸಂಸಾರ ಸಮುದ್ರದಿಂದ ಪಾರು ಮಾಡಿಸಬೇಕು ಅಂತಂದ್ರೆ ಅವರಲ್ಲಿ ಲಕ್ಷಣ ಬೇಕೋ ಬೇಡೋ? ಪರರ ಕಲ್ಯಾಣವನ್ನ ಮಾಡತಕ್ಕಂತಹ ಲಕ್ಷಣ ಬೇಕು. ಅವರು ತಾರನ ತರುಣರು. ಭಗವಂತರಿಗೆ ಏನನ್ಬೇಕು? ಅರಿಹಂತರಿಗೆ ತಾರನಷ್ಟ ಅನ್ಬೇಕು. ತಾರಣಂತೂ ಅಷ್ಟೇ ಯಾರು ಇರೋಲ್ಲ, ಆ ತರನೂ ಇರ್ತಾರೆ. ತರಣಷ್ಟ ಅನ್ಬೇಕೇನು? ತರಣ. ಅರಿಹಂತರು ಕೇವಲ ತರಣರು. ಅರಿಹಂತರು ತರಣರು ಇಲ್ಲ, ಕೇವಲ ತರಣರಷ್ಟೇ. ನೋಡಿ, ಅರಿಹಂತ ಪರಮೇಷ್ಠಿಗಳು ನಾವು ತಪ್ಪಿದ್ದಲ್ಲಿ ಆದೇಶ ಏನಾದರೂ ಮಾಡ್ತಾರೇನು? ಮೊದಲು ತಾರಣ ಹೇಗೆ? ಉಪದೇಶ ನೀಡಬಹುದು. ಉಪದೇಶ ಅಂತೂ ಎಲ್ಲರೂ ನೀಡ್ತಾರೆ. ಮುನಿಗಳಿಂದಲೂ ಉಪದೇಶ ಸಿಗ್ತದೆ. ಮತ್ತು ಉಪದೇಶ ಅಂತಂದ್ರೆ ಮಾತನಾಡುವುದೇ ಉಪದೇಶ ಅಂತಲ್ಲ. ದಿಗಂಬರ ಅವಸ್ಥೆಯನ್ನ ನೋಡಿ ಅದರಿಂದ ಸ್ವತಃ ಉಪದೇಶ ನಮಗೆ ಸಿಗ್ತಿರ್ತದೆ, ನಾವು ಗ್ರಹಣ ಮಾಡಬೇಕಷ್ಟೇ. ದಿಗಂಬರ ಅವಸ್ಥೆಯ ದರ್ಶನವಾಯಿತು ಅಂತಂದ್ರೂ ಕೂಡ ನಾವು ಉಪದೇಶವನ್ನು ಪ್ರಾಪ್ತ ಮಾಡಿಕೊಂಡಿದ್ದೇವೆ ಅಂತ. ಉಪದೇಶ ಅಲ್ಲಿಂದಲೂ ಮೌನ ಉಪದೇಶನೂ ಇದೆ, ಮಾತನಾಡಿ ಹೇಳುವಂತ ಉಪದೇಶನೂ ಇದೆ. ಉಪದೇಶ ಎಲ್ಲರೂ ಕೊಡ್ತಾರೆ, ಎಲ್ಲರಿಂದ ಉಪದೇಶ ಸಿಗಬಹುದು. ಉಪದೇಶ ಸಿಗೋದು ಮಹತ್ವಲ್ಲ. ಉಪದೇಶ ಸಿಕ್ಕ ನಂತರ ಅವರ ಪರಮ ಕಲ್ಯಾಣಕ್ಕಾಗಿ ಶ್ರಮಿಸುವುದು, ಆದೇಶ ನೀಡುವುದು, ಪ್ರಾಯಶ್ಚಿತ್ ಕೊಡುವುದು, ದೀಕ್ಷೆಯನ್ನು ಕೊಡುವುದು, ಇದೆಲ್ಲ ಕಾರ್ಯ ಯಾರದ್ದು? ಯಾವ ಪರಮಿಷ್ಠಿಗಳದ್ದು? ಆಚಾರ್ಯ ಪರಮಿಷ್ಠಿಗಳದ್ದು. ಮುನಿಗಳು ಕೂಡ ಉಪದೇಶ ಮಾಡ್ತಾರೆ, ಮಾಡಲ್ಲ? ಅದರ ದೀಕ್ಷಾ ಕೊಡ್ತಾರೇನು? ಆದೇಶ ಮಾಡ್ತಾರೇನು? ಶಿಷ್ಯ ತಪ್ಪಿದ್ದಲ್ಲಿ ತಿದ್ದುತ್ತಾರೇನು? ಇಲ್ಲ. ಶಿಷ್ಯತ್ವವನ್ನೇ ಸ್ವೀಕಾರ ಮಾಡಿಲ್ಲ ಅಂದ ಮೇಲೆ ಅವರು ಆದೇಶ ಹೇಗೆ ಕೊಡಲಿಕ್ಕೆ ಸಾಧ್ಯ ಇದೆ? ಉಪದೇಶ ಮಾಡಿದ್ದಾರೆ, ಯಾವ್ದ್ರದ್ದು ಉಪದೇಶ ಮಾಡಿದ್ರು? ಮೋಕ್ಷ ಮಾರ್ಗದ ಉಪದೇಶವನ್ನಷ್ಟು ಮಾಡಿದ್ರು. ಆದೇಶ ಕೊಟ್ರೇನು? ದೀಕ್ಷಾ ಕೊಟ್ರೇನು? ತಪ್ಪಿದ್ದಲ್ಲಿ ಪ್ರಾಯಶ್ಚಿತ ಇತ್ಯಾದಿಗಳನ್ನು ಕೊಟ್ರೇನು? ಇಲ್ಲ. ಸಾಧು ಪರಮಿಷ್ಠಿಗಳ ಉಪದೇಶ ಸಿಗಬಹುದು, ಉಪಾಧ್ಯಾಯ ಪರಮಿಷ್ಠಿಗಳ ಉಪದೇಶ ಸಿಗಬಹುದು, ಆಚಾರ್ಯ ಪರಮಿಷ್ಠಿಗಳದ್ದು ಉಪದೇಶ ಸಿಗ್ತದೆ, ಆಮೇಲೆ ಅರ್ಹಂತರದ್ದು ಉಪದೇಶ ಸಿಗ್ತದೆ. ಕೇವಲ ಉಪದೇಶ ಯಾರ್ದು ಸಿಗ್ತದೆ? ಅವರು ಗುರು ಅಲ್ಲ. ಅವ್ರು ಇದ್ರೆ ಸಾಧು ಪರಮಿಷ್ಠಿಗಳಾಗಿರ್ಬೇಕು, ಇಲ್ಲ ಅಂತಂದ್ರೆ ಉಪಾಧ್ಯಾಯ ಪರಮಿಷ್ಠಿಗಳಾಗಿರ್ಬೇಕು, ಇಲ್ಲ ಅಂತಂದ್ರೆ ಅರ್ಹಂತ ಪರಮಿಷ್ಠಿಗಳಾಗಿರ್ಬೇಕು. ಈ 4 ಜನ ಪರಮಿಷ್ಠಿಗಳಲ್ಲಿ ನಮ್ಮ ಉದ್ಧಾರವನ್ನು ಮಾಡತಕ್ಕಂಥವ್ರು ಯಾರು? ಆಚಾರ್ಯ ಪರಮಿಷ್ಠಿಗಳು. ಅದಕ್ಕಾಗಿ ಭಗವಂತನಕ್ಕಿಂತ ಗುರುವಿಗೆ ಬೆಲೆ ಇದೆ. ಮೋಕ್ಷ ಮಾರ್ಗದಲ್ಲಿ ಭಗವಂತನಕ್ಕಿಂತ ಹೆಚ್ಚಿನ ಬೆಲೆ ಗುರುವಿಗಿದೆ. ಆ ಗುರು ಇರ್ತಿರ್ಲಿಲ್ಲ ಅಂತಂದ್ರೆ ಭಗವಂತ ಮಾತಾಡ್ತಿರ್ಲಿಲ್ಲ. ಹೀಗಾಗಿದೆ ಅಥವಾ ಇಲ್ಲ? ಯಾರಿಗೆ? ಮಹಾವೀರ ಭಗವಂತರಿಗೆ. ಎಷ್ಟು ದಿನ ಮಾತನಾಡಲಿಲ್ಲ? ಕೇವಲ ಜ್ಞಾನ ಆಯಿತು, ತತ್ಕಾಲ್ ದಿವ್ಯಧ್ವನಿ ಹೊರಡಬೇಕಾಗಿತ್ತು, ಆದರೆ ಮಾತನಾಡಲಿಲ್ಲ 66 ದಿನ. ಅಲ್ಲಿ ಯಾರಿಲ್ಲಾಗಿರು? ಗುರು ಇಲ್ಲಾಗಿದ್ರು. ದೇವರಿದ್ರು, ಆದರೆ ಗುರು ಇಲ್ಲಾಗಿದ್ರು. ಆಮೇಲೆ ದೇವ್ರು ಇದ್ದ ಉಪಯೋಗ ಏನು? ಉಪದೇಶನೂ ಕೊಡ್ತಾ ಇಲ್ಲ. ತೀರ್ಥಂಕರರು ಸಾಮಾನ್ಯ ಅರ್ಹಂತರಲ್ಲ, ತೀರ್ಥಂಕರಾಗಿ ಉಪದೇಶ ಕೊಡ್ತಾ ಇಲ್ಲ. ಗುರು ಇಲ್ಲ ಅಂತಂದ್ರೆ ಉಪದೇಶ ಸಿಗುವುದೇ ಇಲ್ಲ. ಗುರು ಬೇಕು. ಮಹತ್ವ ಯಾರ್ದಾಯ್ತು? ಗುರುವಿನ ಮಹತ್ವ ಆಯ್ತು.
ಗುರು ಇರದೆ ತೀರ್ಥಂಕರರು ಮಾತನಾಡಲ್ಲ ಅಂತಂದ್ರೆ ಗುರುವಿಗೆ ಬೆಲೆ ಬಂತಲ್ಲ. 66 ದಿನಗಳವರೆಗೆ ನಮಗೆ ಉಪದೇಶ ಸಿಗಲಿಲ್ಲ ಅಂದ ಮೇಲೆ ಕಾರಣ ಏನು ಇದಕ್ಕೆ? ಗುರುವಿನ ಅಭಾವ. ಗುರು ಬಂದ ತಕ್ಷಣ ಉಪದೇಶ ಸಿಕ್ಕಿತು. ಹಾಗೇಕೆ ಮಾಡಿದ್ರು ಅಂತ ಪ್ರಶ್ನೆ ಆಗಬಹುದು. ತೀರ್ಥಂಕರರು ಯಾಕೆ ಮಾತನಾಡಲಿಲ್ಲ? ಅವ್ರದ್ದೇನು ಅವಶ್ಯಕತೆ ಇತ್ತು? ಕೇವಲ ಜ್ಞಾನ ಇತ್ತು, ಓಂಕಾರ ಧ್ವನಿ ಹೊರಡಿಸಿದ್ರು ಮುಗೀತು. ಶ್ರಾವಕರು ಕೂತ್ಕೊಂಡಿದ್ರಲ್ಲ, 12 ಸಭೆಗಳಲ್ಲಿ ಎಲ್ಲರೂ ಬಂದಿದ್ರು. ಮನಪರಿಜ್ಞಾನಿ ಬೇಕು, ಆದರೆ ಅವರು ಇರದಿದ್ರು ಕೂಡ ಈ ಭವ್ಯ ಜೀವಿಗಳಿಗೆ ಅವರ ಉಪದೇಶ ಡೈರೆಕ್ಟ್ ನೇರವಾಗಿ ತಿಳಿದು ಬರ್ತಿರ್ಲಿಲ್ಲೇನು? ತಿಳಿದು ಬರಲಿಕ್ಕೆ ಸಾಧ್ಯ ಇತ್ತಲ್ಲ. ದೇವತೆಗಳು 18 ಭಾಷೆಗಳನ್ನ ಅವರವರ ಭಾಷೆಯಲ್ಲಿ ತಿಳಿಯುವಂತೆ ಮಾಡುವಂತಹ ಅವರಿದ್ರಿಲ್ಲೋ, ಅವರವರ ಭಾಷೆಯಲ್ಲಿ ಅವರಿಗೆ ತಿಳಿಯುವಂತೆ ಆ ದಿವ್ಯಧ್ವನಿಯನ್ನ ಕನ್ವರ್ಟ್ ಮಾಡತಕ್ಕಂಥ ಶಕ್ತಿ ದೇವತೆಗಳಿಗಿತ್ತು. ದೇವತೆಗಳಿದ್ರು, ಮಾಡ್ತಿದ್ರು. ಗಂಧರ್ವ ಪರಮಿಷ್ಠಿಗಳದ್ದು ಅವಶ್ಯಕತೆ ಏನಾಯಿತು? ಯಾಕೆ ದಿವ್ಯ ಧ್ವನಿ ಹೊರಡಿಸಲಿಲ್ಲ? ಸಮೋ ಶರಣದಲ್ಲಿ ಇದ್ದಂತಹ ಭವ್ಯ ಜೀವಿಗಳಿಗೆ ಭಗವಂತರ ವಾಣಿಯನ್ನ ಕೇಳಿದ ನಂತರ ಅದರೊಳಗೆ ಮತ್ತೇನಾದರೂ ಪ್ರಶ್ನೆಗಳು ಉತ್ಪನ್ನವಾಗಿ ಅದರ ಅರ್ಥವನ್ನು ಕೇಳಬೇಕು ಅಂತಂದ್ರೆ ಮಧ್ಯದಲ್ಲಿ ಭಗವಂತರೇನು ಮಾತಾಡಲ್ಲ. ಸಂಧಿ ಕಾಲಗಳಲ್ಲಿ ಮಾತ್ರ ದಿವ್ಯ ಧ್ವನಿ ಹೊರಡುವುದು. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮತ್ತು ಮಧ್ಯರಾತ್ರಿ ಈ ಸಂಧಿ ಕಾಲಗಳಲ್ಲಿ ಮಾತ್ರ ದಿವ್ಯ ಧ್ವನಿ ಹೊರಡ್ತದೆ ಅಂದ ಮೇಲೆ ಉಳಿದ ಟೈಮ್ದಲ್ಲಿ ಪ್ರಶ್ನೆ ಯಾರಿಗೆ ಕೇಳೋದು? ಗಣಧರ ಪರಮಿಷ್ಠಿಗಳಿಗೆ. ಭಗವಂತರಂದ್ರು, ನಾವು ಕೇವಲ ಜ್ಞಾನಿ, ನಾವು ಹೇಳಿದ್ದೆಲ್ಲ ಉಪದೇಶ ಭವ್ಯ ಜೀವಿಗಳಿಗೆ ಸಂಪೂರ್ಣ ತಿಳಿಯಿತು ಅಂತಂದ್ರೆ ಬಹಳ ಒಳ್ಳೆಯದು. ಆದರೆ ಯಾರಿಗೂ ಸಂಪೂರ್ಣವಾಗಿ ತಿಳಿಯುವಂಥದ್ದಲ್ಲ. ಇದನ್ನು ಸಂಪೂರ್ಣವಾಗಿ ತಿಳಿಸುವಂತಹ ಶಕ್ತಿ ಉಳ್ಳವರು ಕೂಡ ಒಬ್ಬರು ಯಾರಾದರೂ ಬೇಕು. ಅವರಿದ್ರು ಅಂತಂದ್ರೆ ಭವ್ಯ ಜೀವಿಗಳಿಗೆ ಸಂಪೂರ್ಣ ತತ್ವಗಳ ಅರ್ಥ ಬೋಧನೆ ಆಗುತ್ತೆ. ಅದಕ್ಕಾಗಿ ಗಣಧರ ಪರಮಿಷ್ಠಿಗಳನ್ನ ಕಾಯ್ತಿದ್ರು. ಎಲ್ಲಿ ತನಕ ಗಂಧರ್ವ ಪರಮಿಷ್ಠಿಗಳು ಸಿಗಲಿಲ್ಲ ಅಲ್ಲಿ ತನಕ ದಿವ್ಯ ಧ್ವನಿ ಹೊರಡಲಿಲ್ಲ. ಭಗವಂತರು ಉಪದೇಶ ಮಾಡಿದ್ದು ಸ್ವಲ್ಪ ನಮಗೆ ಗೊತ್ತಾಗ್ತದೆ. ಉಳಿದ ಎಲ್ಲವುಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಂದ್ರೆ ಅಲ್ಲಿ ಗಂಧರ್ವ ಪರಮಿಷ್ಠಿಗಳು ಬೇಕೇ ಬೇಕು. ಭಗವಂತರ ಸಂಪೂರ್ಣ ವಾಣಿಯನ್ನ ಅರ್ಥ ಮಾಡಿಕೊಳ್ಳತಕ್ಕಂತಹ ಶಕ್ತಿ ಯಾರಿಗಿದೆ? ಗಂಧರ್ವ ಪರಮಿಷ್ಠಿಗಳಿಗಿದೆ, ಮನುಷ್ಯರಿಗಿಲ್ಲ. ಆ ಸಭೆಯಲ್ಲಿ ಯಾರಿಗೂ ಇಲ್ಲ. ಇಂದ್ರನು ಕೂಡ ಪ್ರಶ್ನೆ ಮಾಡ್ತಾನೆ, ಚಕ್ರವರ್ತಿಗಳು ಕೂಡ ಪ್ರಶ್ನೆ ಮಾಡ್ತಾರೆ, ಸಾಮಾನ್ಯ ಭವ್ಯ ಜೀವಿ ಉತ್ಕೃಷ್ಟ ಪುಣ್ಯಶಾಲಿ ಶ್ರಾವಕರು ಕೂಡ ಅವರು ಪ್ರಶ್ನೆ ಮಾಡಿದ್ರು ಅಂತಂದ್ರೆ ಅವರಿಗೂ ಉತ್ತರ ಸಿಗ್ತದೆ. ವಿಶಿಷ್ಟ ಪುಣ್ಯಶಾಲಿ ಜೀವಗಳಿಗೆ ಮಾತ್ರ ದಿವ್ಯ ಧ್ವನಿ ಹೊರಡುತ್ತದೆ, ಎಲ್ಲರಿಗೂ ಹೊರಡಲ್ಲ. ಆಮೇಲೆ ನಿಮ್ಮಂಥವರು ಸಾಮಾನ್ಯ ಜನರು ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ, ಭಗವಂತರಿಗೆ ಏನಾದ್ರೂ ಒಂದು ಪ್ರಶ್ನೆ ಕೇಳಿದ್ರಿ, ದಿವ್ಯ ಧ್ವನಿ ಹೊರಡಲಿಲ್ಲ. ಹೊರಡಿಸುವಷ್ಟು ನಮ್ಮಲ್ಲಿ ಶಕ್ತಿ ಇಲ್ಲಲ್ಲ, ದಿವ್ಯ ಧ್ವನಿ ಹೊರಡಲಿಲ್ಲ. ಆಮೇಲೆ ನೀವೇನ್ ಮಾಡ್ತೀರಿ? ಭಗವಂತರೇನು ನಮ್ಮ ಗುಡೆ ಮಾತಾಡಲ್ಲ. ಎಷ್ಟು ಸಲ ಕೇಳುದು ಖರೆ. ರಾಜ ಶ್ರೇಣಿಕ ಪ್ರಶ್ನೆ ಮಾಡಿದ ಅಂತಂದ್ರು ಓಂ ಅಂತ ಹೇಳಿ ಅಂತಾರು. ರಾಜ ಶ್ರೇಣಿ ಕೇಳಿದ ಅಂತಂದ್ರೆ ಏಕ್ದಮ್ ಪ್ರವಚನ ಶುರು ಆಯ್ತ. ನಮ್ಮಂತವ್ರು ಕೇಳಿದ್ರಂದ್ರೆ ಪ್ರವಚನ ಭಗವಂತರು ಕೊಡೋದೇ ಇಲ್ಲ. ಆಮೇಲೆ ಇವ್ರು ಇಂಥವ್ರು ಎಲ್ಲಿ ಹೋಗ್ಬೇಕು? ಇವ್ರಿಗೆ ಯಾರು ಬೇಕಿನ್ನ? ಗಣಧರ ಪರಮಿಷ್ಠಿ.
ತಂದೆ ಮುಂದೆ ಮಗಂದೇನು ನಡಲಿಲ್ಲ ಅಂತಂದ್ರೆ ಎಲ್ಲಿ ಹೋಗ್ತಾನೆ? ತಾಯಿ ಮುಂದೆ ಹೋಗ್ತಾನೆ. ಹಂಗೆ ಇಬ್ಬರು ಬೇಕು ಮನಿ ನಡ್ಸಕ್. ಮನಿ ನಡೆಸೋರು ಇಬ್ಬರು ಬೇಕು. ಮನೆ ಅಂದ್ರೆ ಏನು? ಮಕ್ಕಳು ಮನೆ, ಮಕ್ಕಳೇ ಮನೆ. ಅವರಿಗೆ ಕಲ್ಯಾಣ ಮಾಡುವವರು ಎಷ್ಟು ಜನ ಬೇಕು? ಇಬ್ಬರು ಬೇಕು. ತಂದೆ ಮಾತು ಗೊತ್ತಾಗಲಿಲ್ಲ ಅಂತಂದ್ರೆ ಯಾರು ಕೇಳ್ತಾನೆ? ತಾಯಿ ಕೇಳ್ತಾನೆ. ಇದು ಮನೆಯಲ್ಲೂ ವ್ಯವಸ್ಥೆ ಇದೆಯಲ್ಲ. ಹಾಗೆ ಸಮೋಷಣದಲ್ಲೂ ಕೂಡ ವ್ಯವಸ್ಥೆ ಇದೆ, ಮೋಕ್ಷ ಮಾರ್ಗದಲ್ಲಿಯೂ ಕೂಡ ವ್ಯವಸ್ಥೆ ಇದೆ. ಅರ್ಹಂತರ ವಾಣಿ ನಮಗೆ ಸಿಗಲಿಲ್ಲ ಅಂತಕ್ಷಣ ಗುರುಂ ಶರಣಂ ಪವಜ್ಜಾಮಿ. ಇನ್ನು ಅಲ್ಲಿ ಕೇಳಿ ನೋಡೋಣ. ಕೆಲವೊಬ್ರು ಮುನಿಗಳಿಗೂ ಹೆದರ್ತಿರ್ತಾರೆ. ಅವ್ರ ಹತ್ತಿರ ಹೇಗೆ ಕೇಳೋದು? ಪ್ರಶ್ನೆಗೆ ಉತ್ತರ ಅಂತೂ ಸಿಕ್ಕೇ ಸಿಗ್ತದೆ, ಆದರೆ ಡೈರೆಕ್ಟ್ ಆಗಿ ಅವ್ರ ಹತ್ತಿರ ಹೆಂಗೆ ಹೋಗೋದು? ವಿಕಲ್ಪ ಇರ್ತದೆ ಅಥವಾ ಇಲ್ಲ? ಅಂಥವ್ರು ಏನ್ ಮಾಡ್ತಾರೆ? ಅಂಥವ್ರು ಡೈರೆಕ್ಟ್ ನಮ್ಮ ಮುಂದೆ ಬರಲ್ಲ, ಆ ಭಯಾಜೀವವನ್ನು ಹಿಡ್ಕೊಂಡು ಬಿಡ್ತಾರೆ. ಮಹಾರಾಜರಿಗೆ ಹೆಂಗೆ ಕೇಳೋದು? ಡೈರೆಕ್ಟ್ ಇದನ್ನ ಅವು ಉತ್ತರ ಕೊಡ್ತಾರೆ ಗೊತ್ತೈತಿ, ಆದ್ರೆ ಹೆದರಿಕೆ ಇದೆಯಲ್ಲ ನೇರವಾಗಿ. ಮತ್ತೆ ಅದು ತಿಳಿಲಿಲ್ಲ ಅಂತಂದ್ರೆ ಮತ್ತೇನ್ರ ಅರ್ಥಕ್ಕೆ ಅನರ್ಥ ಆಗೋದು ಬೇಡ, ಹಂಗಾಗೋದು ಬೇಡ, ಹಿಂಗಾಗೋದು ಬೇಡ. ಮತ್ತೇನ್ರ ಮಹಾರಾಜರು ಏನ್ರ ತಿಳ್ಕೊಂಡ್ರ ಅಂದ್ರೆ ಆ ಥರದ ಭವ್ಯಜೀವಿಗಳು, ನಾನಾ ಪ್ರಕಾರದ ಭವ್ಯಜೀವಿಗಳಿವೆ. ಭಗವಂತರಿಗೆ ಕೇಳೋದು ಅಂತಂದ್ರೆ ಅವರಿಗೂ ಸ್ವಲ್ಪ ಸಂಕೋಚ ಆಗ್ತಿರಬಹುದು ಸಮೋಷರಣದಲ್ಲಿ. ನೇರವಾಗಿ ನಾವು ಭಗವಂತರಿಗೆ ಹೆಂಗೆ ಕೇಳೋಣ ಈ ಪ್ರಶ್ನೆ? ಭಗವಂತರು ಅವ್ರು ಭಗವಂತರಿದ್ದಾರು, ಮತ್ತೆ ಎಲ್ರ ಏನಾದರೂ ನಾವು ಅಡ್ಡತಿದ್ದು ಮಾತಾಡಿದ್ವು ಅಂತಂದ್ರೆ ಅವಿನಯ ಆಗೋದು ಬೇಡ. ಇಂಥ ವಿಚಾರಗಳು ಇರಬಹುದಲ್ಲ. ಏನ್ರ ಅಡ್ಡತಿಡ್ಡ ಅಂತೀವಿ ಅಂದ್ರೆ ಭಗವಂತರಿಗೆ ಪಾಪ ಹತ್ತೈತಲ್ಲ, ಆ ಪಾಪಕ್ಕೆ ಹೆದರ್ತಾರೆ. ತೀರ್ಥಂಕರು ದೊಡ್ಡವರು ಇರುವಾಗ ಅವ್ರಕ್ಕಿಂತ ಸಣ್ಣವ್ರ ಹತ್ತಿರ ಹೋಗ್ತಾರೆ. ಗುರು ಗೌತಮ್ ಗಣಧರ ಪರಮೇಶ್ವರಿಗಳ ಹತ್ತಿರ ಹೋಗಿ ಕೇಳ್ತಾರೆ. ಗಣಧರ ಪರಮೇಶ್ವರಿಗಳಿಗೆ ಯಾರು ಹೆದರುಲ್ಲ ನೋಡ್ರಿ. ಒಬ್ರು ದೊಡ್ಡವರಿದ್ರು ಅಂತಂದ್ರೆ ಸಣ್ಣವ್ರಿಗೆ ಯಾರು ಹೆದರುಲ್ಲ. ಆ ಸಣ್ಣವ್ರನ್ನ ಅಂತ ತಿಳ್ಕೊತಾರೆ. ಇದೊಂದು ಸೈಕಾಲಜಿ ಇಫೆಕ್ಟ್ ಇರ್ತದೆ. ಒಬ್ರು ಯಾರು ಅದ್ರ ಕೆಳಗಿನವ್ರು ಇದ್ರಂದ್ರೆ ಆಯ್ತು, ಅವ್ರು ಸಣ್ಣವ್ರು ಅಂತ, ಅವ್ರಿಗೆ ಹೆದರೋದಿಲ್ಲ ಅಂತ. ಅವ್ರು ನಮ್ಗಿಂತ ಸ್ಟ್ರಿಕ್ಟ್ ಇದ್ರೂ ಹೆದರಲ್ಲ. ಇದೊಂದು ಸೈಕಾಲಜಿ ಇಫೆಕ್ಟ್ ಇರ್ತದೆ. ಸಣ್ಣವರಿದ್ರು ಅಂತಂದ್ರೆ ಅವ್ರು ಕೇಳ್ಕೇನಿಲ್ಲ, ಸಣ್ಣವರು ಒಂದೇನಲ್ಲ ಅವ್ರ ಹೋಗೋದು. ಅವ್ರಿಗೆ ಒಟ್ಟೆ ಅಂಜುಲ್ಲ ಯಾರು. ಹಾಗೆ ಸಮೋಷಣದಲ್ಲಿ ಗಣಧರ ಪರಮಿಷ್ಠಿಗಳ ಅವಶ್ಯಕತೆ ಯಾಕೆ ಆಯಿತು ಅಂತಂದ್ರೆ, ನಿಮ್ಮಂತಹ ಸಾಮಾನ್ಯ ಜನರಿಗೆ ದಿವ್ಯ ಧ್ವನಿ ಅರ್ಥ ಆಗ್ಲಿಲ್ಲ, ಏನಾದ್ರೂ ಪ್ರಶ್ನೆ ಉತ್ಪನ್ನ ಆಯ್ತು, ಅಥವಾ ಕೇಳಿದ್ರೆ ಅವ್ರು ಏನ್ ಹೇಳಲಿಲ್ಲ ಅಂತಂದ್ರೆ ಯಾರು ಬೇಕಲ್ಲಿ? ಗಣಧರ ಪರಮಿಷ್ಠಿಗಳು ಬೇಕು. ಗಣಧರ ಪರಮಿಷ್ಠಿಗಳು ಅಂತಂದ್ರೆ ಆಚಾರ್ಯ ಪರಮಿಷ್ಠಿಗಳು, ಅರಿಹಂತರು ಅಂತಂದ್ರೆ ಅರ್ಹಂತ ಪರಮಿಷ್ಠಿಗಳು. ಇನ್ನು ಸಿದ್ಧರಿಗಂತೂ ನಾವು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸಿದ್ಧರ ಭಕ್ತಿಯನ್ನ ಮಾಡುವುದರಿಂದ ತೀರ್ಥಂಕರ ಕರ್ಮ ಕಟ್ತದೆ ಅನ್ನುವಂಥದ್ದು ಎಲ್ಲಿ ಹೇಳಿಲ್ಲ ನೋಡ್ರಿ. ಆಗೋದೇನಿದೆ? ಸಿದ್ಧ ಆಗೋದಿದೆ. ತೀರ್ಥಂಕರ ಆದ್ರೂ ನಾವು ಸಿದ್ಧ ಪರಮಿಷ್ಠಿನ ಆಗೋದಿದೆ, ಮುನಿ ಆದ್ರೂ ಸಿದ್ಧ ಪರಮಿಷ್ಠಿ ಆಗೋದಿದೆ. ಆ ಸಿದ್ಧ ಭಗವಂತರು, ನಿಜವಾದ ಭಗವಂತರು ಅಂತಂದ್ರೆ ಸಿದ್ಧ ಭಗವಂತರು. ವಾಸ್ತವಿಕ ಭಗವಂತರ ರೂಪ ಯಾರಲ್ಲಿದೆ? ಸಿದ್ಧ ಪರಮಿಷ್ಠಿಗಳಲ್ಲಿದೆ. ಅರಿಹಂತರು ಅರ್ಧ ಭಗವಂತರು. ಇವರಿಗೆ ಅರ್ಧನಾರೀಶ್ವರ ಅಂತ ಹೆಸರಿದೆ ಅರಿಹಂತರಿಗೆ. ಅಂದ್ರೆ ಏನರ್ಥ ರೀ? ಅರ್ಧ ಮೋಕ್ಷದ ದಾರಿಯನ್ನು ನಡೆದಿದ್ದಾರೆ, ಇನ್ನು ಅರ್ಧ ದಾರಿಯನ್ನು ನಡೆಯುವರಿದ್ದಾರೆ. ಅದಕ್ಕಾಗಿ ಅರ್ಧನಾರೀಶ್ವರ, ಮೋಕ್ಷ ಲಕ್ಷ್ಮಿಯನ್ನ ಅರ್ಧ ಪಡೆದಿದ್ದಾರೆ, ಅರ್ಧ ಪಡೆದಿಲ್ಲ. ಪುರುಷಾರ್ಥ ಮಾಡುವವರು ಇವರು ಪುರುಷ. ಪುರುಷಾರ್ಥ ಮಾಡುವವರೇ ಪುರುಷ. ಯಾವ ಪುರುಷಾರ್ಥ ಉಳಿದಿದೆ? ಮೋಕ್ಷ ಪುರುಷಾರ್ಥ. ಧರ್ಮ ಪುರುಷಾರ್ಥದ ಮೂಲಕ ಮೋಕ್ಷ ಪುರುಷಾರ್ಥವನ್ನು ಸಿದ್ಧ ಮಾಡಿಕೊಳ್ಳೋದಿದೆ. ಅದಕ್ಕಾಗಿ ಅರ್ಹಂತ ಪರಮಿಷ್ಠಿಗಳು
ಅರ್ಧನಾರೀಶ್ವರ ಯಾಕೆ ಎಣಿಸ್ಕೊಂಡ್ರು ಅಂತಂದ್ರೆ ಪುರುಷಾರ್ಥ ಇನ್ನೂ ಶೇಷಿದೆ, ಉಳಿದಿದೆ. ಇನ್ನೂ ಒಂದು ಗುಣಸ್ಥಾನವನ್ನು ದಾಟಬೇಕು. 13ನೇ ಗುಣಸ್ಥಾನದಲ್ಲಿದ್ದಾರೆ. 14ನೇ ಗುಣಸ್ಥಾನವನ್ನು ದಾಟಿದಾಗ ಇವರ ಪುರುಷಾರ್ಥ ಪೂರ್ಣ ಆಯಿತು. ಆವಾಗ ಅವರೇನು? ಆವಾಗ ಪೂರ್ಣ ನಾರೀಶ್ವರ. ನಾರಿ ಅಂದರೆ ಮೋಕ್ಷ ಲಕ್ಷ್ಮಿ. ಆ ಮೋಕ್ಷ ಲಕ್ಷ್ಮಿಯನ್ನ ಅರ್ಧ ಪಡೆದಿದ್ದಾರೆ, ಇನ್ನೂ ಅರ್ಧ ಪಡೆದಿಲ್ಲ. 4 ಘಾತಿ ಕರ್ಮಗಳನ್ನ ನಾಶ ಮಾಡಿ 4 ಅನಂತ ಚತುಷ್ಟಯಗಳನ್ನು ಪಡೆದಿದ್ದಾರೆ. ಆದರೆ ಅಘಾತಿ ಕರ್ಮಗಳನ್ನು ನಾಶ ಮಾಡಿ ಇನ್ನೂ 4 ಗುಣಗಳನ್ನು ಪಡೆದಿಲ್ಲ. 8 ಗುಣಗಳನ್ನು ಪಡೆದವರು ಮೋಕ್ಷ ಲಕ್ಷ್ಮಿಯನ್ನ ಸಂಪೂರ್ಣವಾಗಿ ಹೊಂದಿದರು. ಆದರೆ ಎಷ್ಟು ಹೊಂದಿದ್ದಾರೆ? 4 ಗುಣಗಳನ್ನು ಹೊಂದಿದ್ದಾರೆ. ಇನ್ನೂ 4 ಗುಣಗಳನ್ನು ಹೊಂದುವರಿದ್ದಾರೆ. ಆದ್ದರಿಂದ ಇವರು ಅರ್ಧನಾರೀಶ್ವರ. ಈಶ್ವರ ಅಂದರೆ ಅಧಿಪತಿ, ಅರ್ಧ ನಾರಿಯ ಅಧಿಪತಿ, ಅರ್ಧ ಮೋಕ್ಷ ಲಕ್ಷ್ಮಿಯ ಅಧಿಪತಿ ಅರ್ಹಂತ ಪರಮೇಷ್ಠಿಗಳು. ಪೂರ್ತಿ ಅಧಿಪತಿ ಅಂತಂದ್ರೆ ಸಿದ್ಧ ಪರಮೇಷ್ಠಿಗಳು. ಸಿದ್ಧ ಪರಮೇಷ್ಠಿಗಳು ಶರೀರಧಾರಿ ಅಲ್ಲ. ಸಿದ್ಧ ಪರಮೇಷ್ಠಿಗಳು ನಮ್ಮ ಕಣ್ಣಿಗೆ ಕಾಣುವಂತವರಲ್ಲ. ಸಿದ್ಧ ಪರಮೇಷ್ಠಿಗಳ ಸಾನ್ನಿಧ್ಯವನ್ನು ನಾವು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಮಧ್ಯಲೋಕದಲ್ಲಿ 4 ಪರಮೇಷ್ಠಿಗಳ ಸಾನ್ನಿಧ್ಯ ನಮಗೆ ದೊರಕಬಹುದು. ಆದರೆ ಸಿದ್ಧ ಪರಮೇಷ್ಠಿಗಳ ಸಾನ್ನಿಧ್ಯ ದೊರೆಯಬೇಕಂತಂದ್ರೆ ನಾವು ಎಲ್ಲಿ ಹೋಗಬೇಕು? ಸಿದ್ಧಾಲಯದಲ್ಲಿ ಹೋಗಬೇಕು. ಅಲ್ಲಿ ಹೋದ್ರೂ ಕೂಡ ಅಲ್ಲಿ ಯಾರೂ ಕಾಣಲು ಒಬ್ರು ಇಲ್ಲ. ಈ ಖಾಲಿ ಜಾಗ ಐತಲ್ಲ ಅಲ್ಲಿ ಪಂಡಾಲ್ದಾಗ, ಆ ತರ ಸಿದ್ಧಶಿಲಾ ಇರೋದು. ಸಿದ್ಧರ ನಿವಾಸ ಸ್ಥಾನ ಖಾಲಿ ಜಾಗ. ಅಲ್ಲಿ ಹೋಗಿ ನೋಡಿದ್ರಿ ಅಂತಂದ್ರೆ ನಿಮಗೆ ವಿಶ್ವಾಸ ಆಗೋಲ್ಲ ಇಲ್ಲಿ ಯಾರು ಮೋಕ್ಷಕ್ಕೆ ಬಂದಿದ್ದಾರೆ ಅನ್ನೋದು. ಖಾಲಿ ಜಾಗ ಮಾತ್ರ ಕಾಣುತ್ತೆ, ಯಾರು ಒಬ್ರು ಇಲ್ಲ ಅಲ್ಲಿ. ನಿಮ್ಮ ಕಣ್ಣಿಗೆ ಕಾಣುವಂತವ್ರು ಯಾರಿಲ್ಲ. ಆದರೆ ನಿಮಗೆ ಕೇವಲ ಜ್ಞಾನ ಆಯಿತು ಅಂತಂದ್ರೆ ಅಲ್ಲಿ ಅನಂತ ಸಿದ್ಧ ಪರಮೇಷ್ಠಿಗಳು ಕಂಡು ಬರ್ತಾರೆ. ಆತ್ಮ ಅಮೂರ್ತ. ಅಮೂರ್ತ ದ್ರವ್ಯವನ್ನ ನೋಡುವಂತಹ ಶಕ್ತಿ ಈ ಚಕ್ಷುವಿಗೆ ಇಲ್ಲ, ಈ ಕಣ್ಣುಗಳಿಗೆ ಇಲ್ಲ. ಇವು ಚರ್ಮಚಕ್ಷುಗಳು, ಇವು ಪೌದ್ಗಲಿಕ ಚಕ್ಷುಗಳು. ಆಮೇಲೆ ಈ ಚಕ್ಷುವಿನ ಮೂಲಕ ನೋಡುವಂತಹ ನಮ್ಮ ಜ್ಞಾನ ಅದು ಕೂಡ ಪರಾಧೀನ, ಕರ್ಮಗಳ ಬಂಧನದಲ್ಲಿದೆ. ಕರ್ಮಗಳ ಆವರಣ ಸ್ವಲ್ಪ ದೂರ ಆದಾಗ ಪರವಸ್ತುವಿನ ಜ್ಞಾನ ಆಗುತ್ತೆ. ಕ್ಷಾಯೋಕ್ಷಮಿಕ ಜ್ಞಾನ. ನಮ್ಮ ಜ್ಞಾನ ಕ್ಷಾಯೋಕ್ಷಮಿಕ ಜ್ಞಾನ ಅಂದ್ರೆ ಎಷ್ಟು ಕರ್ಮ ದೂರ ಆಯಿತೋ ಅಷ್ಟು ಪ್ರಮಾಣದಲ್ಲಿ ನೋಡುವಂತ ಶಕ್ತಿ ಪ್ರಗಟ ಆಯಿತು. ನಮ್ಮ ಜ್ಞಾನವೂ ಕೂಡ ಕರ್ಮದ ಬಂಧನದಲ್ಲಿದೆ ಮತ್ತು ಶರೀರದ ಈ ಕಣ್ಣುಗಳು ಕೂಡ ಎಷ್ಟು ಜಾಗಿದೆ ಅಲ್ಲಿ? ಒಂದು ರಾಗಿ ಕಾಳಷ್ಟು ಜಾಗಿದೆ. ಅಲ್ಲಿಂದ ನಾವು ನೋಡ್ತೀವಿ ಇಡೀ ಜಗತ್ತನ್ನ. ಎಲ್ಲ ನೋಡ್ಲಿಕ್ಕೆ ಆಗೋಲ್ಲ. ಮನುಷ್ಯನಿಗೆ ಎಷ್ಟು ಕಣ್ಣುಗಳು ಇರಬೇಕಾಗಿತ್ತು ಅಂತಂದ್ರೆ ಹಿಂದೆರಡು ಮುಂದೆರಡು, ಇಲ್ಲ 4 ಕಣ್ಣು ಇರಬೇಕಾಗಿತ್ತು. ರಾವ್ ಸಾಹೇಬ್ 4 ಕಣ್ಣು ಇರ್ತಿದ್ದು ಅಂದ್ರೆ ಎಷ್ಟು ಚಲೋ ಇತ್ತು. ಹಿಂದೆ ಯಾರಾದರೂ ಬರ್ತಾ ಇದ್ರೆ ಅವ್ರಿಗೆ ಹೇಳ್ಬೋಯ್ತು, ಬಾ ಜಲ್ದೆಲ್ಲ ಗಾಡಿ ಒತ್ತು ಬಾ ಅಂತ ಹೇಳ್ಬೋದಾಗಿತ್ತು. ನಿಂಗೆ ತಿರುಗಿ ನೋಡ್ಕೋ ಆಗಂಗಿಲ್ಲ. ಮತ್ತೆ ಯಾರು ಗಾಡಿ ಒತ್ತವ್ರು ಸಿಗ್ಲಿಲ್ಲ ಅಂದ್ರೆ ಪಂಚಿತೆಲ್ಲ. ಮನುಷ್ಯನಿಗೆ 4 ಕಣ್ಣು ಇರ್ತಿತ್ತು ಅಂತಂದ್ರೆ ಬಹಳ ಕೆಲಸ ಆಗ್ತಿತ್ತು. 2 ಕಣ್ಣು ಸಿಕ್ಕಿವೆ ಅಲ್ಲ. 4 ಕಣ್ಣು ಯಾವ ಪ್ರಾಣಿಗಿವೆ? ಯಾವ ಜೀವಿಗಳಿಗಿವೆ? ಸಂಸಾರದಲ್ಲಿ ಯಾವುದಾದ್ರೂ ಒಂದು ಅಂತ ಪ್ರಾಣಿ, ಅಂತ ಜೀವ ಇಲ್ಲ? ಇಲ್ಲ, ಯಾರಿಗಿಲ್ಲ? ನೋಡಿ, ವಿಚಾರ ಮಾಡಿ. ಒಂದಾದ್ರೂ ಅಂತ ಜೀವಿ ಇದೆ? ಒಂದಾದ್ರೂ ಜೀವ ಇದೆ ಅಂತದ್ದು ಯಾವ್ದು ಹೇಳಿ? 2ಕ್ಕಿಂತ ಹೆಚ್ಚು ಕಣ್ಣುಗಳುಳ್ಳ ಪ್ರಾಣಿ. ಅವಧಿ ಜ್ಞಾನಿ ಅಲ್ಲ,
ಜ್ಞಾನಚಕ್ಷು ಆಯಿತು. ಚರ್ಮಚಕ್ಷು 2ಕ್ಕಿಂತ ಹೆಚ್ಚಿರಬೇಕು. ಚರ್ಮಚಕ್ಷು 2ಕ್ಕಿಂತ ಹೆಚ್ಚಿರಬೇಕು ಅನ್ನುವಂಥವು ಇಲ್ಲ. ಪೇಪರ್ದೊಳಗೆ ಬಂದಿತ್ತು, ಒಂದು ಹಾವು ಸಿಕ್ಕಿದೆ. ಹಾವು, ಅದಕ್ಕೆ 5 ಹೆಡೆಗಳಿವೆ. 5 ಜೀವ 2 ಅಲ್ಲ, ಒಂದೇ ಜೀವ. ಜೀವ ಒಂದೇ. ಹೆಡೆ ಎಷ್ಟು? 5. ಕಣ್ಣುಗಳೆಷ್ಟು? 10. 5 ಹೆಡೆ ಹಾವು ಸಿಕ್ಕಿದೆ. ಇದೊಂದು ಆಶ್ಚರ್ಯ. 2 ಕಡೆ ಮೂವತ್ತಿದ್ದ ಹಾವುಗಳು ಇರ್ತಾವಲ್ಲ, 2 ಕಡೆ ಕಾಣ್ತದೋ ಇಲ್ಲೋ? ಕಾಣ್ತಾವಲ್ಲ. ದ್ವಿಮುಖಿ ಸರ್ಪಕ್ಕೆ 4 ಕಣ್ಣು, 5 ಹೆಡೆಯ ಅವು 2 ಜೀವಿದಾವ್. ಮನುಷ್ಯರು 2 ಇರ್ತಾರೆ ಅಲ್ಲಿ. ಅದು ಜಾಯಿಂಟ್ ಫ್ಯಾಮಿಲಿ ಐತಿ. ಅದು ಮನುಷ್ಯರು ಹಾಗಿರೋದು ಮಾತು ಬೇರೆ. ಅಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ಆತ್ಮ ಇದ್ದು ಕಣ್ಣುಗಳು ಶರೀರದಲ್ಲಿ 4 ಇರಬೇಕು. ಯಾರಾದ್ರೂ ಹುಟ್ಟಿದ್ದಾರೆ ಹಿಂಗ? ಮನುಷ್ಯರು ಇನ್ನ ತನಕ ಯಾರು ಹುಟ್ಟಿಲ್ಲ. ಹಾವುಗಳು ಮಾತ್ರ ಹುಟ್ಟಿವೆ. 2 ಕಡೆಗೆ ಮುಖ ಉಳ್ಳ ಹಾವುನೂ ಇದೆ. 2 ಕಡೆ ಮುಖ, ಬಾಲ್ ಕಡೆನೂ ಮುಖ, ಮುಖದ ಕಡೆನೂ ಮುಖ. ಇಂಥ ಹಾವುಗಳು ಇವೆ. ದ್ವಿಮುಖಿ ಅಂತಾರ ಅವಕ್ಕೆ. ದ್ವಿಮುಖಿ ಹಾವುಗಳು. ದ್ವಿಮುಖಿ ಹಾವು ಮಣ್ಮುಖ ಬೆಲೆ ಮಣ್ಣಷ್ಟು ಮುಕ್ತಾವು ಇದವು ಇದ್ದು ನೋಡಿರ್ಬೇಕು. ಕಣ್ಣುಗಳೆಷ್ಟು? 4 ಕಣ್ಣಲ್ಲ, 4 ಕಣ್ಣುಗಳಿರ್ತವೆ ಭಗವಂತರಿಗೆ. ಇರ್ಲಿ ಬಿಡ್ರಿ. ಭಗವಂತರಿಗೆ ಕೇವಲ ಜ್ಞಾನಚಕ್ಷು, ನಮಗೆ ಚರ್ಮಚಕ್ಷು. ದೇವತೆಗಳಿಗೆ ಅವಧಿಜ್ಞಾನ ಚಕ್ಷು. ದೇವ ಮತ್ತು ನಾರ್ಕಿ ಜೀವಗಳಿಗೆ ಅವಧಿಜ್ಞಾನ ಚಕ್ಷು. ಸಾಮಾನ್ಯ ಜನರಿಗೆ ಎಂಥ ಚಕ್ಷು? ಚರ್ಮಚಕ್ಷು. ಮನುಷ್ಯರಿಗೆ ಚರ್ಮಚಕ್ಷು. ಆದರೆ ಸಾಧುಗಳಿಗೆ ಎಂಥ ಚಕ್ಷು ಇರಬೇಕು? ಯಾರಿಗೆ ಅವಧಿಜ್ಞಾನ ಇಲ್ಲ, ಮನಪುರ ಜ್ಞಾನ ಇಲ್ಲ, ಕೇವಲ ಜ್ಞಾನ ಇಲ್ಲ. ಪ್ರವಚನ ಸಾರ ಓದಿ ಬಂದಿದ್ರೆ ನಿಮಗೆ ಗೊತ್ತಾಗ್ತದೆ. ಪ್ರವಚನ ಸಾರದಲ್ಲಿ ಹೇಳಿದ್ದಾರೆ, ಸಾಧುಗಳಿಗೆ ಯಾವ ಚಕ್ಷು ಇರಬೇಕು ಅಂತಂದ್ರೆ ಆಗಮ ಚಕ್ಷು. ಸಾಧುಗಳು 4 ಕಣ್ಣುಳ್ಳವರು. ಯಾವ ತರ? 2 ಕಣ್ಣುಗಳು ಹೊರಗೆ, 2 ಕಣ್ಣುಗಳು ಒಳಗೆ. ಒಂದು ವ್ಯವಹಾರ ಕಣ್ಣ, ಒಂದು ನಿಶ್ಚಯ ಕಣ್ಣ. 2 ಬೇಕೋ ಬೇಡ? ವ್ಯವಹಾರ ನಿಶ್ಚಯ 2 ರತ್ನತ್ರಯ ಎಲ್ಲಿವೆಯೋ, 2 ರತ್ನತ್ರಯಗಳು ಎಲ್ಲಿ ಇವೆಯೋ ಅಲ್ಲಿ ಅನೇಕಾಂತ ಮಾರ್ಗ ಇದೆ. ಕೇವಲ ವ್ಯವಹಾರದಿಂದ ಕಲ್ಯಾಣ ಇಲ್ಲ, ಕೇವಲ ನಿಶ್ಚಯದಿಂದ ಕಲ್ಯಾಣ ಇಲ್ಲ. ವ್ಯವಹಾರ ಪೂರ್ವಕ ನಿಶ್ಚಯ ಆಗುತ್ತೆ. ವ್ಯವಹಾರ ಪೂರ್ವಕ ನಿಶ್ಚಯ ಇದೆ, ನಿಶ್ಚಯ ಪೂರ್ವಕ ವ್ಯವಹಾರ ಇಲ್ಲ. ನಿಶ್ಚಯ ಅಂದರೆ ಆತ್ಮಾನುಭೂತಿ, ನಿಶ್ಚಯ ಅಂದರೆ ಧ್ಯಾನ, ನಿಶ್ಚಯ ಅಂದರೆ ಬ್ರಹ್ಮಚರ್ಯ ಧರ್ಮ. ಈ ಬ್ರಹ್ಮಚರ್ಯ ಧರ್ಮ, ಧ್ಯಾನವಸ್ಥೆ, ನಿರ್ವಿಕಲ್ಪ ಸಮಾಧಿ ಅವಸ್ಥೆ, ಶುದ್ಧೋಪಯೋಗ, ಇದು ವ್ಯವಹಾರ ಚಾರಿತ್ರ, ವ್ಯವಹಾರ ಸಂಯಮ, ವ್ಯವಹಾರ ರತ್ನತ್ರಯ ಇಲ್ಲದೆ ಉತ್ಪನ್ನ ಆಗಬಹುದೇನು? ವ್ಯವಹಾರ ರತ್ನತ್ರಯ ಇಲ್ಲದೆ ನಿಶ್ಚಯ ರತ್ನತ್ರಯ ಉತ್ಪನ್ನ ಆಗಬಹುದೇನು? ಇಲ್ಲ. ನಿಶ್ಚಯ ಸಾಧ್ಯ ಇದೆ, ವ್ಯವಹಾರ ಸಾಧನ ಇದೆ. ಮೊದಲು ಸಾಧನ ಬೇಕೋ ಏನು ಸಾಧ್ಯ ಬೇಕೋ? ಮೊದಲು ಸಾಧನ ಬೇಕು. ಸಾಧನದಿಂದ ಸಾಧ್ಯದ ಉತ್ಪತ್ತಿ.
ಸಾಧನೆ ಇಲ್ಲದ್ರೆ ಸಾಧ್ಯ ಇಲ್ಲ. ಮಜ್ಜಿಗೆ ಮಾಡುವಾಗ ಏನು ಬೇಕು? ರವಿಗೆ ಬೇಕು. ಏನು ಕೈಲಿ ಮಜ್ಜಿಗೆ ಮಾಡ್ತಿರೋ? ಕೈ ಹಾಕಿ ಹಿಂಗೆ ಅಳಗಾಡಿಸಿದ್ರ ಬೆನ್ನಿ ಬಂದತ್ತು? ರವಿಗೆ ಬೇಕು. ರವಿಗೆ ಸಾಧನ, ಬೆನ್ನೆ ಸಾಧ್ಯ. ವ್ಯವಹಾರ ಮೋಕ್ಷ ಮಾರ್ಗದಲ್ಲಿ ವ್ಯವಹಾರ ರತ್ನತ್ರಯ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಇವುಗಳನ್ನ ಸ್ವೀಕಾರ ಮಾಡಬೇಕು. ಇದು ರೌಗಿ. ಆಮೇಲೆ ಆತ್ಮ ಅದು ಗಡಿಗೆ. ಆತ್ಮನಲ್ಲಿರತಕ್ಕಂತಹ ಜ್ಞಾನ ಅದು ಮೊಸರು. ಆತ್ಮ ಎಂಬ ಗಡಿಗೆಯಲ್ಲಿ ಜ್ಞಾನ ಎಂಬ ಮೊಸರಿದೆ. ಆ ಮೊಸರನ್ನ ಮಂಥನ ಮಾಡಬೇಕು. ಯಾವುದರಿಂದ? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅಂತಕ್ಕಂಥ ರೌಗಿಯನ್ನು ಹಾಕಿ ಮಂಥನ ಮಾಡಬೇಕು. ಮಂಥನ ಮಾಡಿದ ನಂತರ ಮೇಲ್ಗಡೆಗಳ್ತದೆ. ಅದು ಬೆಣ್ಣೆ. ಆ ಬೆಣ್ಣೆ ಶುದ್ಧೋಪಯೋಗ. ಈ ಬೆಣ್ಣೆ ಬಂತು ಅಂತಂದ್ರೆ ಈ ಬೆಣ್ಣೆ ಅಂತರ ಮುಹೂರ್ತದಲ್ಲಿ ಕರಗಿ ಹೋಯಿತು ಅಂತಂದ್ರೆ ಕೇವಲ ಜ್ಞಾನ ಆಗುತ್ತೆ. ಕೇವಲ ಜ್ಞಾನ ಇದು ತುಪ್ಪ. ಕೇವಲ ಜ್ಞಾನಕ್ಕಿಂತ ಮುಂಚಿತವಾಗಿ ಇರುವ ಜ್ಞಾನ ಕ್ಷಾಯೋಪಶಮಿಕ ಜ್ಞಾನ. ಆದರೂ ಕೂಡ ಶುದ್ಧೋಪಯೋಗ ಪ್ರಾಪ್ತವಾಗಿರುವುದರಿಂದ ಇದು ಬೆಣ್ಣೆಯಂತಿದೆ. ಬೆಣ್ಣೆಯ ಸ್ವರೂಪದಲ್ಲಿದೆ. ಈ ಬೆಣ್ಣೆಯ ಸ್ವರೂಪ ಕರಗಿತು ಅಂತಂದ್ರೆ ಏನಾಯ್ತು? ತುಪ್ಪಾಯ್ತು. ತುಪ್ಪ ಅಂದರೆ ಕೇವಲ ಜ್ಞಾನ. ಇನ್ನು ಈ ತುಪ್ಪ ಆದ ನಂತರ ಪುನಃ ಬೆಣ್ಣೆ ಸ್ವರೂಪ ಬರೋಲ್ಲ, ಹಾಲಿನ ಅವಸ್ಥೆ ಬರೋಲ್ಲ, ಮೊಸರಿನ ಅವಸ್ಥೆ ಬರೋಲ್ಲ. ಆಮೇಲೆ ರೌಗಿ ಏನಿತ್ತಲ್ಲ, ಆ ರೌಗಿಯನ್ನ ನಾವು ತೆಗೆದಿಡ್ತೇವೆ. ವ್ಯವಹಾರ ಎಲ್ಲಿ ತನಕ ಕೆಲಸಕ್ಕೆ ಬರೋದಿದೆ, ಎಲ್ಲಿ ತನಕ ಬೆಣ್ಣೆ ಬರೋಲ್ಲ, ಅಲ್ಲಿ ತನಕ ವ್ಯವಹಾರ ಕೆಲಸಕ್ಕೆ ಬರುತ್ತೆ. ಈ ವ್ಯವಹಾರ ಎಷ್ಟನೇ ಗುಣಸ್ಥಾನದಲ್ಲಿ ಕೆಲಸಕ್ಕೆ ಬರ್ತದೆ? 6ನೇ 7ನೇ ಗುಣಸ್ಥಾನದಲ್ಲಿ ಪ್ರವೃತ್ತಿಯಲ್ಲಿರುವಾಗ ಕೆಲಸಕ್ಕೆ ಬರ್ತದೆ. ಎಲ್ಲಿ ತನಕ ಮುನಿಗಳು ಧ್ಯಾನದಲ್ಲಿ ಕೂತ್ಕೊಳ್ಳುವುದಿಲ್ಲ, ಅಲ್ಲಿ ತನಕ ಕೆಲಸಕ್ಕೆ ಬರುತ್ತೆ. ಧ್ಯಾನದೊಳಗೆ ಕೂತ್ಕೊಂಡ್ರು ಅಂತಂದ್ರೆ ಬೆಣ್ಣೆ ಬಂತು. ಬೆಣ್ಣೆ ಬಂತು ಅಂತಂದ್ರೆ ವ್ಯವಹಾರದ ರೌಗಿ ಇರುವುದೇ ಇಲ್ಲ. ಅದಕ್ಕಾಗಿ ವ್ಯವಹಾರ ಪೂರ್ವಕವಾಗಿ ನಿಶ್ಚಯದ ಪ್ರಾಪ್ತಿ. ರೌಗಿ ಪೂರ್ವಕ ಬೆಣ್ಣೆ, ಬೆಣ್ಣೆ ಪೂರ್ವಕ ರೌಗಿ. ಬೆಣ್ಣೆ ಅಂದ್ರೆ ರೌಗಿ ತೆಗಿಯವ್ರೋ ಏನ್ರು? ಬೆಣ್ಣೆ ಅಂದ್ರೆ ರೌಗಿ ತೆಗಿಯವ್ರೋ ಏನ್ ರೌಗಿಯಿಂದ ಬೆಣ್ಣೆ ತೆಗಿಯವರು? ಎರಡೂ ಮಾಧ್ಯಮ ಇದಾವ. ಎರಡೂ ಮಾಧ್ಯಮ. ಯಾವುದರ ಮಾಧ್ಯಮ? ತುಪ್ಪಿನ ಮಾಧ್ಯಮ. ಬೆಣ್ಣೆಯಿಂದ ಏನು ಬಂತು? ತುಪ್ಪ ಬಂತು. ರೌಗಿಯಿಂದ ಏನು ಬಂತು? ಬೆಣ್ಣೆ ಬಂತು. ರೌಗಿ ಬೆಣ್ಣೆ ಎರಡು ಬರಬೇಕು ಬರಬಾರ್ದು? ಬರಬೇಕು. ಬಂದಾಗಲೇ ಮತ್ತು ತುಪ್ಪ ಆಗೋದು. ಕೇವಲ ಜ್ಞಾನ ಅಂದರೆ ತುಪ್ಪ. ಬೆಣ್ಣೆ ಅಂದರೆ ಶುದ್ಧೋಪಯೋಗ, ಆತ್ಮಾನುಭೂತಿ, ಶುದ್ಧ ಸ್ವಾನುಭವ, ನಿರ್ವಿಕಲ್ಪ ಸಮಾಧಿ. ರೌಗಿ ಅಂತಂದ್ರೆ ಆ ಬೆಣ್ಣೆಯನ್ನ ಕಡಿಯಲಿಕ್ಕೆ ಒಂದು ಸಾಧನ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ವ್ಯವಹಾರ ರೂಪವುಳ್ಳ ಮೋಕ್ಷ ಮಾರ್ಗ. ವ್ಯವಹಾರ ಮೋಕ್ಷ ಮಾರ್ಗ ಇಲ್ಲದೆ ನಿಶ್ಚಯ ಮೋಕ್ಷ ಮಾರ್ಗದ ಪ್ರಾಪ್ತಿ ಇಲ್ಲ. ನಿಶ್ಚಯ ಮೋಕ್ಷ ಮಾರ್ಗವನ್ನು ನಡೆಯದೆ, ಹಿಡಿಯದೆ, ಅದರ ಮೇಲೆ ಆರೂಢವಾಗದೆ ಕೇವಲ ಜ್ಞಾನದ ಉತ್ಪತ್ತಿ ಇಲ್ಲ. ಆತ್ಮಾನುಭೂತಿ ಎದಕ್ಕೆ ಬೇಕು ಅಂತಂದ್ರೆ ಕೇವಲ ಜ್ಞಾನದ ಪ್ರಾಪ್ತಿಗಾಗಿ. ವ್ಯವಹಾರ ಮೋಕ್ಷ ಮಾರ್ಗ ಎದಕ್ಕೆ ಬೇಕು ಅಂತಂದ್ರೆ ನಿಶ್ಚಯದ ಪ್ರಾಪ್ತಿಗಾಗಿ. ಇವು ಒಂದು ಸಾಧನ, ಒಂದು ಸಾಧ್ಯ. ಸಾಕ್ಷಾತ್ ಸಾಧನ ಕೇವಲ ಜ್ಞಾನಕ್ಕೆ ಶುದ್ಧೋಪಯೋಗ, ಸಾಕ್ಷಾತ್ ಸಾಧನ ಅದು. ಆದರೆ ಈ ಸಾಕ್ಷಾತ್ ಸಾಧನಕ್ಕೆ
ಪರಂಪರಾ ಸಾಧನೆ ಯಾವುದು ಅಂತಂದ್ರೆ ಕೇವಲ ಜ್ಞಾನದ ಉತ್ಪತ್ತಿಗೆ ಪರಂಪರಾ ಸಾಧನ ವ್ಯವಹಾರ ಮೋಕ್ಷ ಮಾರ್ಗ. ಒಂದು ಪರಂಪರಾ ಸಾಧನಿದೆ, ಒಂದು ಸಾಕ್ಷಾತ್ ಸಾಧನಿದೆ. ಈ ತರದ ಮೋಕ್ಷ ಇದೆ. ಇವತ್ತು ಆಚಾರ್ಯ ಭಕ್ತಿ, ಆಚಾರ್ಯ ಪರಮಿಷ್ಠಿಗಳ ವೈಶಿಷ್ಟ್ಯ ಏನು ಅಂತಂದ್ರೆ, ಆಚಾರ್ಯ ಪರಮಿಷ್ಠಿಗಳು ಸಾಮಾಯಿಕದಲ್ಲಿ ಕೂತ್ಕೊಂಡಾಗ ಶುದ್ಧೋಪಯೋಗಿಗಳು, ಸಾಮಾಯಿಕದಲ್ಲಿ ಇಲ್ಲದಿರುವಾಗ ಶಿಷ್ಯರ ಕಲ್ಯಾಣವನ್ನು ಮಾಡುವಾಗ ಅವರು ಅನುಕಂಪಾ ಭಾವವನ್ನು ಹೊಂದಿದವರು. ಶಿಷ್ಯಾನುಕಂಪ, ಶಿಷ್ಯರ ಮೇಲೆ ದಯೆಯನ್ನು ತೋರುವವರು, ಅವರ ಕಲ್ಯಾಣಕ್ಕಾಗಿ ಶ್ರಮಿಸುವವರು ಒಬ್ಬರ ಪರಮಿಷ್ಠಿಗಳು, ಆಚಾರ್ಯ ಪರಮಿಷ್ಠಿ. ಅದಕ್ಕಾಗಿ ಮೋಕ್ಷ ಮಾರ್ಗದಲ್ಲಿ ಅರಿಹಂತರಕ್ಕಿಂತ ಹೆಚ್ಚಿನ ಮಹತ್ವ ಆಚಾರ್ಯ ಪರಮಿಷ್ಠಿಗಳಿಗಿದೆ. ಇದನ್ನ ಜೈನ ಧರ್ಮದಲ್ಲೂ ಕೂಡ ಒಪ್ಪಿದ್ದಾರೆ ಮತ್ತು ಇತರ ಧರ್ಮಗಳಲ್ಲೂ ಕೂಡ ಇದನ್ನ ಒಪ್ಪಿಕೊಂಡಿದ್ದಾರೆ. ಯಾವ ತರದಲ್ಲಿ ಅವರು ಹೇಳ್ತಾರೆ ಅಂತಂದ್ರೆ, ಗುರು ಗೋವಿಂದ್ ದೋನೋ ಖಡೆ ಕಾಕೋ ಲಾಗೋ ಪಾಯ್ ಬಲಿಹಾರಿ ಗುರು ಆಪ್ಕಿ ಗೋವಿಂದಿಯು ಬತಾಯ್. ಆಚಾರ್ಯಶ್ರೀ ಏನ್ ಹೇಳ್ತಾರಂತಂದ್ರೆ, ಇಲ್ಲಿ ಪರಮತದಲ್ಲಿ ಹೇಳಿರ್ತಕ್ಕಂಥ ಈ ಪದ್ಯ ಸ್ವಲ್ಪ ಸುಧಾರ ಮಾಡಲಿಕ್ಕೆ ಯೋಗ್ಯ ಇದೆ, ಸ್ವಲ್ಪ ಸುಧಾರ ಮಾಡ್ಕೋಬೇಕತ್ರಾಗ. ಕವಿ ಏನ್ ಹೇಳಿದ್ದಾನೆ ಅಂತಂದ್ರೆ, ಯಾವನೋ ಹೇಳಿದ್ದಾನೆ, ಕವಿ ಒಬ್ಬ ಹೇಳಿದ್ದಾನೆ, ಗುರು ಗೋವಿಂದ್ ದೋನೋ ಖಡೆ. ಗುರು ಅಂದ್ರೆ ಯಾರು? ಗುರು. ಗೋವಿಂದ ಅಂದರೆ ಭಗವಂತ. ಒಬ್ಬ ಮನುಷ್ಯ ಮಂದಿರದಲ್ಲಿ ಪ್ರವೇಶ ಮಾಡಿದ, ಅಲ್ಲಿ ಒಬ್ಬರು ಗುರುಗಳು ಕೂತ್ಕೊಂಡದ್ದು ಕಾಣಿತು ಮತ್ತು ಭಗವಂತರು ಕೂಡ ಇದ್ದಾರೆ. ಶಿಷ್ಯ ಪ್ರವೇಶ ಮಾಡಿದ ತಕ್ಷಣ ನಾನು ಯಾರಿಗೆ ಮೊದಲು ನಮಸ್ಕಾರ ಮಾಡಲಿ ಅನ್ನುವಂತಹ ಯೋಚನೆಯಲ್ಲಿ ಬಿದ್ದ. ಗುರುವಿಗೆ ನಮಸ್ಕಾರ ಮಾಡಲೋ ಅಥವಾ ಭಗವಂತನಿಗೆ? ನಿಮಗೆ ಇಂತಹ ಒಂದು ಘಟನೆ ಘಟಿಸಿತು ಅಂತಂದ್ರೆ ಏನ್ ಮಾಡೋರು ಹೇಳ್ರಿ? ಯಾರಿಗೆ ಮಾಡೋರು? ಗುರುಗಳಿಗೆ ಮಾಡೋರು. ಅವಿನಯ ಆಗುಲ್ಲ ಭಗವಂತರಿಗೆ. ಕೆಲವೊಬ್ರು ಏನ್ ಅನ್ನೋದು ಅಂತಂದ್ರೆ, ಭಗವಂತರಿಗೆ ಅವನೇ ಆಗ್ತದೆ ಇದು, ಭಗವಂತರಿರುವಾಗ ಗುರುಗಳಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಇಂಥ ವಿಕಲ್ಪನೂ ಬರ್ತದೆ. ಆದರೆ ಅಭಿನಯ ಮಾಡುವ ದೃಷ್ಟಿಯಿಂದ ಅಲ್ಲಿ ನಮಸ್ಕಾರ ಗುರುವಿಗೆ ಮಾಡ್ತಾ ಇಲ್ಲ. ಅಲ್ಲಿ ಗುರುವಿನ ಮಹತ್ವವನ್ನು ನಾವು ಕಂಡು ಹಿಡಿದು ಗುರುವಿಗೆ ಬೆಲೆ ಕೊಡ್ತಾ ಇದ್ದೀವಿ. ಗುರುವಿನ ಮಹತ್ವವನ್ನು ಕಂಡು ಗುರುವಿಗೆ ಬೆಲೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಭಗವಂತನನ್ನ, ಗೋವಿಂದ ಭಗವಂತ. ಅಲ್ಲಿ ಗೋವಿಂದ ಅಂದ್ರೆ ಕೃಷ್ಣ, ಗೋಪಾಲ ಅಂದ್ರೆ ಕೃಷ್ಣ. ಭಗವಂತ ಅಂತಾರಲ್ಲ, ಗುರು ಗೋವಿಂದ ದೋನೋ ಖಡೆ ಕಾಕೋ ಲಾಗೋ ಪಾಯ್. ಗುರು ಮತ್ತು ಗೋವಿಂದ ಇಬ್ಬರೂ ಸಿಕ್ಕರು ಒಂದೇ ಜಾಗದಲ್ಲಿ. ನಾನು ಯಾರಿಗೆ ಮೊದಲು ನಮಸ್ಕಾರ ಮಾಡಲಿ? ಯಾರ ಚರಣ ಸ್ಪರ್ಶ ಮೊದಲು ಮಾಡಲಿ? ಬಲಿಹಾರಿ ಗುರು ಆಪ್ಕಿ ಗೋವಿಂದಿಯು ಬತಾಯ್. ಹೇ ಗುರು, ನಾನು ನಿನ್ನನ್ನೇ ಮೊದಲು ನಮಸ್ಕರಿಸುತ್ತೇನೆ. ಯಾಕೆಂದರೆ ಗೋವಿಂದ ಯಾರು ಅನ್ನುವುದನ್ನ ನೀನೇ ಹೇಳಿಕೊಟ್ಟಿರೋದು. ಅದಕ್ಕಾಗಿ ನೀನೇ ಉಪಕಾರಿ. ಭಗವಂತ ಯಾರು, ಮೋಕ್ಷ ಏನು, ಸಿದ್ಧ ಭಗವಂತ ಏನು, ಅರ್ಹಂತ ಪರಮೇಷ್ಠಿ ಏನು ಅನ್ನುವಂಥದ್ದನ್ನ ಕಲ್ಪಿಸಿಕೊಟ್ಟವರು, ವಿವರಿಸಿ ಹೇಳಿದವರು ಯಾರು ಅಂತಂದ್ರೆ ಗುರು. ಸಮೂಹ ಶರಣದಲ್ಲಿ ಹೋಗುವಂತಹ ಶ್ರಾವಕರು, ಭವ್ಯ ಜೀವಗಳು, ಇವರೆಲ್ಲರೂ ನಾವು ಮಾಡುವಂತಹ ಕಲ್ಪನೆಯ ಅನುಸಾರವಾಗಿ ಇಂಥವರು ಇದ್ದಿರಬೇಕಲ್ಲ. ಭಗವಂತರ ನಾವು ಏನ್ ಪ್ರಶ್ನೆ ಕೇಳಿದ್ರು ಹೇಳಲ್ಲ ಅಂದಮೇಲೆ ಅವರ ಹತ್ತಿರ ಹೋಗೋದು ವ್ಯರ್ಥ ಇದೆ. ಇಲ್ಲಿಂದಲೇನೆ ನಮಸ್ಕಾರ. ಆದರೆ ಮೊದಲು ಯಾರಿಗೆ ನಮಸ್ಕಾರ? ಗುರುಗಳಿಗೆ ನಮಸ್ಕಾರ. ನಾವು ಮೊದಲು ಗಣಧರ ಗುರುಗಳಿಗೆ ನಮಸ್ಕಾರ ಮಾಡೋಣ. ಇಲ್ಲಿ ಎಲ್ಲವೂ ಕೂಡ ನಮ್ಮ ಸಮಸ್ಯೆಗಳು ಬಗೆಹರಿಯಲಿಕ್ಕೆ ಸಾಧ್ಯ. ನಾವು ಮೊದಲು ಗಂಧರ್ ಪರಮಿಷ್ಠಿಗಳ ಹತ್ತಿರ ಹೋಗೋಣ ಅಂತ ಹೇಳ್ಬಿಟ್ಟು, ಗಂಧರ್ ಪರಮಿಷ್ಠಿಗಳ ಹತ್ತಿರ ಹೋಗುವಂತವರು ಇರ್ತಾರಲ್ಲ, ಏನಿರಲ್ಲ? ಇದ್ದಿರ್ಬೇಕಲ್ಲ, ಇದ್ದೇ ಇರ್ತಾರೆ.
ಅಲ್ಲಿ ಹೋದ ನಂತರವೂ ಕೂಡ ಇದೇ ಸಮಸ್ಯೆ ಬಂದಿರಬಹುದು ಎಷ್ಟೋ ಜನರಿಗೆ. ಸಮೋಷಣದಲ್ಲಿ ಹೊರಟಿದ್ದೇವೆ ಅಂದಮೇಲೆ ನಾವು ಮುನಿಗಳ ಸಭೆಯಲ್ಲಿ ಹೋದಾಗ ಮೊಟ್ಟ ಮೊದಲು ಗಂಧರ್ವ ಪರಮಿಷ್ಠಿಗಳು ಕಂಡುಬರೋರು. ಅವರಿಗೆ ನಮಸ್ಕಾರ. ಗುರು ಗೋವಿಂದ್ ದೋನೋ ಖಡೆ ಕಾಕೋ ಲಾಗೋ ಪಾಯ್ ಬಲಿಹಾರಿ ಗುರು ಆಪ್ಕಿ ಗೋವಿಂದ್ ದಿಯೋ ಬತಾಯ್. ಇದು ಬೇರೆ ಧರ್ಮದಲ್ಲೂ ಕೂಡ ಹೇಳಿದ್ದಾರೆ, ನಮ್ಮ ಧರ್ಮದಲ್ಲೂ ಇದೆ. ಗುರುವಿನ ಮಹತ್ವ ಯಾರಿಗೆ ಇದೆ ಅಂತಂದ್ರೆ ಶಿಷ್ಯರಿಗೆ ಇದೆ. ಶಿಷ್ಯರಿಗೆ ಗುರು ಬೇಕು. ಗುರು ಯಾತಕ್ಕೆ ಬೇಕು ಅಂತಂದ್ರೆ ಶಿಷ್ಯ ತಾನು ದಾರಿಯನ್ನ ಎಳೆಯುವಾಗ ಗುರು ತಿದ್ದುತ್ತಾನೆ, ಹೇಳ್ತಾನೆ. ಗುರುಗಳು ತಿದ್ದಲಿಕ್ಕೆ ಬೇಕು, ತಿದ್ದುವುದಕ್ಕಾಗಿ ಬೇಕು. ಮತ್ತು ನಮ್ಮನ್ನು ತಿದ್ದವರು ಯಾರೂ ಬೇಡ ಅಂತಂದ್ರೆ ಆ ಶಿಷ್ಯತ್ವನೂ ಬೇಡ. ಆಮೇಲೆ ಗುರುನೂ ಅಲ್ಲ ಶಿಷ್ಯನೂ ಅಲ್ಲ ಅಂತಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಾಗ್ತಾನೆ. ಗುರು ಶಿಷ್ಯರ ಪರಂಪರೆ ಅನಾದಿ. ಇದರಲ್ಲಿ ಮೊದಲು ಯಾರು ಹೇಳಕ್ಕೆ ಬರಲಿ ಇದನ್ನ. ಒಬ್ಬ ಮನುಷ್ಯ ಬಂದ, ಗುರುವಿಗೆ ಕೇಳಿದ, ನೀವು ನಮ್ಮ ಗುರುಗಳಾಗಲಿಕ್ಕೆ ಸಾಧ್ಯ ಇದೆ, ಅದಕ್ಕಾಗಿ ನಮ್ಮ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಅಂತಂದ. ಅಂಥ ಒಬ್ಬ ಶಿಷ್ಯ ಬರದೇ ಇರುವ ತನಕ ಅವರೇನಿದ್ರು ಶಿಷ್ಯ ಇದ್ರು. ಆಮೇಲೆ ಶಿಷ್ಯತ್ವವನ್ನು ಪ್ರದಾನ ಮಾಡಿದ್ರು ಅಂತಂದ್ರೆ ಏನಾದ್ರು ಗುರು ಆದ್ರು. ಆತ ಶಿಷ್ಯ ಆದ. ಇನ್ನ ಈ ಶಿಷ್ಯನಿಗೆ ಗುರು ಎದಕ್ಕೆ ಬೇಕಾಗಿದ್ದ? ಗುರು ಎದಕ್ಕೆ ಬೇಕಾಗಿದ್ರು? ಜ್ಞಾನ ಕೊಡ್ಲಿಕ್ಕೆ. ನಾನು ಅಜ್ಞಾನಿ, ನನ್ನಲ್ಲಿ ದೋಷಗಳಿವೆ, ನನ್ನಲ್ಲಿ ವಿಕಾರಗಳಿವೆ. ಈ ದೋಷಗಳನ್ನು ನಾನು ಹೊರಹಾಕಿ ನಾನು ನಿರ್ದೋಷ ಆಗಲಿಕ್ಕೆ ಅಪೇಕ್ಷೆ ಪಡ್ತೇನೆ ಅಂತನ್ನುವಂಥ ಶಿಷ್ಯನಿಗೆ ದಯಾ ಮಾಡಿ ಶಿಷ್ಯತ್ವವನ್ನು ಸ್ವೀಕಾರ ಮಾಡ್ತಾರೆ. ಆಮೇಲೆ ಆ ಶಿಷ್ಯ ಗುರುತ್ವವನ್ನು ಸ್ವೀಕಾರ ಮಾಡ್ತಾನೆ. ಆಮೇಲೆ ಎಲ್ಲ ಆಗು ಹೋಗುಗಳು ಜವಾಬ್ದಾರಿ ಗುರುವಿನ ಮೇಲೆ ಬಂದು ಬಿಡುತ್ತೆ. ಆಚಾರ್ಯ ಪದ, ಪಂಚಪರಮಿಷ್ಠಿಗಳಲ್ಲಿ ಆಚಾರ್ಯ ಪದ ಅಂತಂದ್ರೆ ಒಂದು ಭಾರದ ಪದ, ಜಿಮ್ಮೆದಾರಿಯ ಪದ. ಎಂಥ ಜಿಮ್ಮೆದಾರಿ? ಮೋಕ್ಷ ಮಾರ್ಗದಲ್ಲಿ ಆತ್ಮನನ್ನ ದೋಷಮುಕ್ತಗೊಳಿಸುವುದಕ್ಕಾಗಿ ಜಿಮ್ಮೆದಾರಿಯ ಪದ. ಕುಂಬಾರ ಗಡಿಗೆ ತಿದ್ದುವಂತೆ ಶಿಷ್ಯರನ್ನು ತಿದ್ದುತ್ತಾ ಮೋಕ್ಷ ಮಾರ್ಗದಲ್ಲಿ ನಿತ್ಯ ದೋಷ ಮುಕ್ತಗೊಳಿಸುತ್ತಾ ಯಾರ ಸಮಯ ಸ್ವಪರಹಿತದ ಮಾರ್ಗದಲ್ಲಿ ತೊಡಗಿದೆ ಅಂಥ ಆ ಆಚಾರ್ಯರಲ್ಲಿ ನನ್ನ ತಲೆಯೂ ಬಾಗಿದೆ. ಶಿಷ್ಯ ಅಂತಂದ್ರೆ ಮಣ್ಣಿನ ಮುದ್ದೆ. ಆ ಮಣ್ಣಿನ ಮುದ್ದೆಯನ್ನ ತಿದ್ದಿ 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 ಏನ್ ಮಾಡಬೇಕಾಗಿದೆ? ಗಡಿಗೆ ಮಾಡಬೇಕಾಗಿದೆ. ಗಡಿಗೆ ಅನ್ಬೇಡ್ರಿ, ಕಲಶ ಮಾಡಬೇಕಾಗಿದೆ. ಇನ್ನೂ ಒಳ್ಳೆಯ ಶಬ್ದ ಹಾಕಬೇಕು ಅಂತಂದ್ರೆ ಶಿಷ್ಯನನ್ನ ಕಲಶ ರೂಪದಲ್ಲಿ ತಿದ್ದಿ ತಯಾರು ಮಾಡಬೇಕಾಗಿದೆ. ಆದ್ರೆ ತಿದ್ದುವಾಗ ಗುರು ಶಿಷ್ಯನನ್ನ ಹೇಗೆ ತಿದ್ದುತ್ತಾರೆ ಅಂತಂದ್ರೆ ಒಳಗೊಂದು ಕೈ ಹಚ್ಚಿರ್ತಾರೆ, ಹೊರಗೊಂದು ಕೈ ಹಚ್ಚಿರ್ತಾರೆ. ಹೊರಗಡೆಗೂ ಬಡಿತಾರೆ, ಒಳಗಡೆಗೂ ಆಧಾರ ಕೊಟ್ಟು ಬಿಡ್ತಾರೆ. ಕುಂಬಾರ ಗಡಿಗೆ ತಿದ್ದುವಂತೆ, ಕುಂಬಾರ ತಾನು ಗಡಿಗೆಯನ್ನು ಯಾವ ಪದ್ಧತಿಯಿಂದ ತಿದ್ದುತ್ತಾನೋ ಅದೇ ತರ ಗುರು ಶಿಷ್ಯರನ್ನು ತಿದ್ದಬೇಕು. ಶಿಷ್ಯರನ್ನು ಯಾವ ತರ ತಿದ್ದಬೇಕು ಅಂತಂದ್ರೆ ಶಿಷ್ಯರು ಗುರುವನ್ನ ಬಿಟ್ಟು ಓಡಿ ಹೋಗಿರಬಾರ್ದು. ಏನಪ್ಪ ಗುರು ಬಹಳ ಕಠೋರ, ಬಹಳ ಸ್ಟ್ರಿಕ್ಟ್ ಅಂತ ಹೇಳಿಬಿಟ್ಟು ಓಡಿ ಹೋಗಿರಬಾರ್ದು. ಸ್ಟ್ರಿಕ್ಟ್ ಇದ್ರೂ, ಕಠೋರವಾಗಿದ್ದರೂ ಶಿಷ್ಯನ ಮೇಲೆ ಮಾಡುವಂತಹ ದಯೆ, ಅನುಕಂಪ, ಕರುಣಾಭಾವ ಶಿಷ್ಯನಿಗೆ ಅರಿವಾಗಿರಬೇಕು. ಹಾಗೆ ಗುರು ಶಿಷ್ಯನನ್ನ ತಿದ್ದಬೇಕು ಅಂತ ಹೇಳ್ತಾರೆ. ಇದು ಗುರುವಿನ ಗುಣ.
ತಿದ್ದುವಂತಹ ಪದ್ಧತಿ, ತಿದ್ದುವಂತಹ ಕ್ರಮ ಯಾವ ಗುರುವಿನಲ್ಲಿದೆ ಆ ಗುರುವೇ ನಿಜವಾದ ಗುರು. ಆ ಗುರು ಶಿಷ್ಯರನ್ನು ಹೇಗೆ ತಿದ್ದಬೇಕು ಅಂತಂದ್ರೆ, ಕುಂಬಾರಗಡಿಗೆ ತಿದ್ದುವಂತೆ ಶಿಷ್ಯರನ್ನು ತಿದ್ದುತ್ತಾ ಮೋಕ್ಷ ಮಾರ್ಗದಲ್ಲಿ ನಿತ್ಯ ದೋಷ ಮುಕ್ತಗೊಳಿಸುತ್ತಾ ಆ ಶಿಷ್ಯರಲ್ಲಿ ಇರತಕ್ಕಂತಹ ದೋಷಗಳನ್ನೆಲ್ಲ ತೆಗೆದು ಹಾಕಬೇಕು. ಆ ದೋಷಗಳನ್ನು ನೋಡಿ ದೋಷಗಳನ್ನು ಕಾಯಬಾರದು. ಶಿಷ್ಯರ ದೋಷ ಕಣ್ಣಿಗೆ ಬಿದ್ದ ತಕ್ಷಣ ಗುರು ಆ ದೋಷವನ್ನ ಹೇಳಲಿಲ್ಲ ಅಂತಂದ್ರೆ ಆ ಗುರು ಅಲ್ಲ. ಮತ್ತು ಶಿಷ್ಯ ದೋಷ ತನ್ನಲ್ಲಿ ಹುಟ್ಟಿದೆ ಆದರೂ ಕೂಡ ಗುರುವಿನ ಮುಂದೆ ಹೇಳಲಿಕ್ಕೆ ತಯಾರಾಗಲಿಲ್ಲ ಅಂತಂದ್ರೆ ಆ ಶಿಷ್ಯನಲ್ಲ. ಬಿದ್ದಿರಲು ನೋಡದಿದ್ದರೆ ತಾಯಿ, ಶುದ್ಧ ವೈರಿ ಸರ್ವಜ್ಞ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಇವರೆಲ್ಲರೂ ಶುದ್ಧ ವೈರಿಗಳು ಸರ್ವಜ್ಞ. ಗುರು ಶಿಷ್ಯನ ದೋಷಗಳನ್ನ ತೋರಿಸಿಕೊಡ್ಲಿಲ್ಲ, ಹೇಳಲಿಲ್ಲ, ತಿದ್ದಲಿಲ್ಲ ಅಂತಂದ್ರೆ ಶಿಷ್ಯನಿಗೆ ಆ ಗುರು ಯಾರು? ವೈರಿ. ಮಗು ಬಿದ್ದಿದ್ರೂ ಕೂಡ ತಾಯಿ ಬಂದು ನೋಡ್ಲಿಲ್ಲ ಅಂತಂದ್ರೆ ತಾಯಿ ಮಗುವಿಗೆ ಯಾರು? ವೈರಿ. ವಿದ್ಯೆಯನ್ನು ಕೊಡ್ತಕ್ಕಂತಹ ಗುರು ಶಿಷ್ಯನಲ್ಲಿ ಅಜ್ಞಾನ ಕಂಡು ಬಂದರೂ ಕೂಡ ಆ ಅಜ್ಞಾನವನ್ನು ಹೋಗಲಾಡಿಸಿ ವಿದ್ಯೆಯನ್ನು ಕೊಡಲಿಲ್ಲ ಅಂತಂದ್ರೆ ಆ ಗುರು ಯಾರು? ವೈರಿ. ಇವರು ಮೂರೂ ಮಂದಿನ ವೈರಿ. ಇವರು ಮೂರೂ ಮಂದಿ ಶಿಷ್ಯನಿಗೆ ವೈರಿ, ಇವರು ಮೂರೂ ಮಂದಿನ ಕಟ್ಕೊಂಡು ವೈರಿ. ಮೂರು ಮಂದಿ ವೈರಿ ಅಲ್ಲ ಅವರು, ಅವ್ರನ್ನ ವೈರಿ ಮೂರು ಮಂದಿನ. ಅವ್ರು ಚಲೋ ಇಲ್ಲ, ಬೇರೆದವ್ರನ್ನ ತರಿ. ರಾಸವಿನ ಅರ್ಥ ಆಗಲಿಲ್ಲ. ಅವ್ರನ್ನ ವೈರಿ ಅಂತ, ಅವ್ರು ವೈರಿ ಇದಾರು, ಅದರಿಂದ ಅವ್ರನ್ನ ತಗೊಂಡು ಹೋಗ್ರಿ ಅಂತ ವೈರಿ. ಯಾಕ್ರಿ ಅಂತಂದ್ರೆ ಚಲೋ ಇಲ್ರಿ ಅವರ, ಅವರು ವೈರಿ ಇದ್ದಾರೆ, ಅದಕ್ಕಾಗಿ ಅವರನ್ನು ಕರ್ಕೊಂಡು ವೈರಿ ಅಂತ ಹೇಳಿ ಅನ್ಕೋದೇವೆ. ಒಳ್ಳೆಯವರು ಬೇಕು, ಗುರುಗಳು ಒಳ್ಳೆಯವರು ಬೇಕು, ಶಿಷ್ಯರು ಒಳ್ಳೆಯವರು ಬೇಕು. ಗುರು ಶಿಷ್ಯರು ಒಳ್ಳೆಯರಿದ್ದಾಗ ಮೋಕ್ಷ ಮಾರ್ಗ ನಡೀತದೆ. ನಿಜವಾಗಿ ನೋಡಿದರೆ ಅನಾದಿ ಕಾಲದಿಂದ ಮೋಕ್ಷ ಮಾರ್ಗ ಏನು ಉಳಿದಿದೆ, ತೀರ್ಥಂಕರ ಅಭಾವದಲ್ಲಿ, ಅರಿಹಂತ ಪರಮಿಷ್ಠಿಗಳ ಅಭಾವದಲ್ಲಿ ಗುರು ಶಿಷ್ಯರಿಂದ ಉಳಿದಿದೆ. ಯೋಗ್ಯ ಗುರುಗಳಿಂದ, ಯೋಗ್ಯ ಶಿಷ್ಯರಿಂದ ಮೋಕ್ಷ ಮಾರ್ಗ, ಧರ್ಮತೀರ್ಥ ಶಾಶ್ವತವಾಗಿ ಜೀವಿತ ಉಳಿದಿರ್ತದೆ. ನದಿ ಹರಿದಂತೆ ಕಾಯಂ ಹರಿತದೆ. ಗಂಗಾ ನದಿ, ಪವಿತ್ರ ನದಿ ಹರಿದಂತೆ. ಅದಕ್ಕಾಗಿ ನಾವು ಗುರುವಿನ ಭಕ್ತಿಯನ್ನ ಮಾಡುವಾಗಲೂ ಕೂಡ ಗುರುವಿನ ಮಹಿಮೆಯನ್ನ ಅರ್ಥ ಮಾಡಿಕೊಂಡು ಗುರುವಿನ ಭಕ್ತಿಯನ್ನ ಮಾಡುವಾಗ ತೀರ್ಥಂಕರ ಪ್ರಕೃತಿಯನ್ನು ನಾವು ಕಟ್ಟಿಕೊಳ್ಳಬಹುದು. ಭಕ್ತಿ ಯಾವ ತರ ಮಾಡಬೇಕು ಅಂತಂದ್ರೆ, ನಿಜವಾದ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಒಬ್ಬ ಶಿಷ್ಯ ನಿಜವಾದ ಗುರುವಿನ ಭಕ್ತಿಯನ್ನು ಮಾಡ್ತಾನೆ ಅಂತಂದ್ರೆ ಆ ಭಕ್ತಿಯೂ ಕೂಡ ತೀರ್ಥಂಕರ ಪ್ರಕೃತಿಯ ಬಂಧಕ್ಕೆ ಕಾರಣವಾಗಬಹುದು. ಇದು ಬಾಹ್ಯದಲ್ಲಿರತಕ್ಕಂಥ ಒಂದು ನಿಮಿತ್ತ. ಅಂತರಂಗದಲ್ಲಿ ಸಮ್ಯಕ್ ದರ್ಶನ ಏನೋ ಇದೆ, ಆದರೆ ಆ ಸಮ್ಯಕ್ ದರ್ಶನಕ್ಕೆ ಯಾವುದಾದ್ರೂ ವಿಶುದ್ಧಿಯನ್ನು ಹೆಚ್ಚಿಸಿಕೊಳ್ಳತಕ್ಕಂತಹ 15 ಭಾವನೆಗಳಲ್ಲಿಯೇ ಒಂದು ಭಾವನೆ ಸಿಗಲಿಲ್ಲ ಅಂತಂದ್ರೆ ತೀರ್ಥಂಕರ ಪ್ರಕೃತಿ ಬಂದಾಗುಲ್ಲ. ಅದಕ್ಕಾಗಿ ಆಚಾರ್ಯ ಪರಮಿಷ್ಠಿಗಳ ಸ್ತುತಿ ಮಾಡುವಾಗಲೂ ಕೂಡ ನಮಗೆ ವಿಶುದ್ಧ ಭಾವನೆ ಉತ್ಪನ್ನ ಆಗಿ ತೀರ್ಥಂಕರ ಪ್ರಕೃತಿಯ ಬಂಧದ ಪ್ರಾರಂಭ ಆಗಬಹುದು ಅನ್ನುವಂಥ ವಿಷಯವನ್ನು ತೋರಿಸಿಕೊಟ್ಟಿದ್ದಾರೆ. ಗುರುಗಳು ತಾರಣ ತರಣರು, ಗುರುಗಳು ತಾರಣ ತರಣರು, ಅರಿಹಂತರು ತಾರಣರು, ಸಾಧು ಪರಮಿಷ್ಠಿಗಳು ತಾರಣರು, ಉಪಾಧ್ಯಾಯ ಪರಮಿಷ್ಠಿಗಳು ತಾರಣರು. ಆದರೆ ಆಚಾರ್ಯ ಪರಮಿಷ್ಠಿಗಳು, ಒಬ್ಬರು ಪರಮಿಷ್ಠಿಗಳು ಮಾತ್ರ ತಾರಣ ತರಣರು. ಆದರೆ ಅವರು ತಾರಣ ತರಣ ಪಂಥದವರಲ್ಲ. ತಾರಣ ತರಣ ಅಂತ ಒಂದು ಪಂಥದ ಹೆಸರು ಐತಿ, ಮಧ್ಯಪ್ರದೇಶದೊಳಗೆ ಐತೆ ತಾರಣ ತರಣ ಪಂಥ.
ನಾನು ತಾರಣ ತರಣ ಅಂತ ಅನ್ನುವಂತ ಒಬ್ಬರು ಮುನಿಗಳಾಗಿದ್ದಾರೆ. ಆ ಮುನಿಗಳ ಕಾರಣದಿಂದ ತಾರಣ ತರಣ ಪಂಥ ಶುರು ಆಯಿತು. ಪಂಥ ನಮಗೆ ತಾರಣವೂ ಅಲ್ಲ, ತರಣವೂ ಅಲ್ಲ. ದೋಣಿ ತಾನೂ ಪಾರಾಗುತ್ತದೆ, ಇನ್ನೊಬ್ಬರನ್ನೂ ಕೂಡ ಪಾರ ಮಾಡಿಸುತ್ತೆ. ದಾರಿ ಪಾರಾಗುವವರನ್ನ ಪಾರು ಮಾಡಿಸುತ್ತದೆ, ಆದರೆ ತಾನು ಪಾರಾಗುಲ್ಲ, ಅಲ್ಲೇ ಇರುತ್ತದೆ. ಪುಲ್ಲ ವೇದಗಂಗಾ ನದಿದು ಪುಲ್ಲ, ದೂಧಗಂಗಾ ನದಿ ಪುಲ್ಲ. ತಾನೂ ಪಾರಾಗ್ತದೇನು? ಇಲ್ಲ, ತಾನೂ ಅಲ್ಲೇ ಇರ್ತದೆ. ಆದರೆ ಪಾರಾಗುವವರನ್ನ ಪಾರಾಗಲಿಕ್ಕೆ ನಿಮಿತ್ತ ಆಗ್ತದೆ. ತಾನೂ ಪಾರಾಗುಲ್ಲ, ಮತ್ತೊಬ್ಬರನ್ನೂ ಪಾರು ಮಾಡಿಸಲ್ಲ ಅಂತಂದ್ರೆ ಯಾವುದು? ಅದಕ್ಕೊಂದು ಉದಾಹರಣೆ ಬೇಕಲ್ಲ. ಕಲ್ಲಿನ ದೋಣಿ ತಾನೂ ಪಾರಾಗಲ್ಲ, ಮತ್ತೊಬ್ಬರನ್ನು ಪಾರು ಮಾಡಿಸಲ್ಲ. ಗುರು ಹೇಗೆ ಇರಬೇಕು? ಕಟ್ಟಿಗೆಯ ದೋಣಿಯಂತೆ ಗುರು ಇರಬೇಕು. ಪುಲ್ಲಂತೆ ಇರಬೇಕೇನು? ಕೇವಲ ತಾರಣಿದ್ರೆ ನಡಿಲ್ಲ, ತರಣನೂ ಬೇಕು. ದಾರಿಯಂತಿದ್ರೆ ನಡಿಬಹುದೇನು? ದಾರಿಯೂ ಕೂಡ ತಾರಣ, ಆದರೆ ತರಣಲ್ಲ. ಕಲ್ಲಿನ ದೋಣಿ ಅದು ತರಣ್ಣೂ ಅಲ್ಲ, ತಾರಣ್ಣೂ ಅಲ್ಲ. ಯಾವುದನ್ನ ತ್ಯಾಗ ಮಾಡಬೇಕಿದ್ರಲ್ಲಿಗೆ? ಕಲ್ಲಿನ ದೋಣಿಯನ್ನ ತ್ಯಾಗ ಮಾಡಬೇಕು. ಆಮೇಲೆ ತಾರಣ ಅಷ್ಟ ಇದ್ರೆ ಅದನ್ನ ನಡಿ ಸ್ವೀಕಾರ ಮಾಡಬೇಕಾ? ಗುರು ಕೇವಲ ತಾರಣಿದ್ರು ಅಂತಂದ್ರೆ ಸ್ವೀಕಾರ ಮಾಡಬೇಕಾ? ಅಂತ ತಗೊಂಡೇನ್ ಮಾಡೋರು? ತಾರಣಿದೆ ಆದರೆ ತರಣಿಲ್ಲ ಅಂತಂದ್ರೆ ಏನ್ ಮಾಡೋರು? ತರಣಿಲ್ಲ ಅಂತಂದ್ರೆ ನಾವು ಎಂಥದ್ದು ಹಗ್ಗ ದಂಡಿ ಕಟ್ಟಿದರು ಮತ್ತು ಹುಟ್ಟು ಹೊಡಿಕಿದರು, ಅದು ಹೋಗೋದೇ ಇಲ್ಲ. ತರಣಿದೆ, ತಾರಣಿಲ್ಲ. ಗುರು ಹೇಗೆ ಇರಬೇಕು ಅಂತಂದ್ರೆ, ಗುರು ತಾನೂ ರತ್ನತ್ರಯಧಾರಿಯಾಗಿರ್ಬೇಕು, ಮತ್ತೊಬ್ಬರಿಗೂ ರತ್ನತ್ರಯವನ್ನ ಕೊಡುವಂತವನಾಗಿರ್ಬೇಕು. ತನ್ನಲ್ಲಿಯೂ ಮೋಕ್ಷ ಮಾರ್ಗ ಇರಬೇಕು, ಪರರಿಗೂ ಮೋಕ್ಷ ಮಾರ್ಗದ ದಾರಿಯನ್ನ ಹೇಳುವಂತಹ ಯೋಗ್ಯತೆ ಇರಬೇಕು, ನಡೆಸುವಂತಹ ಯೋಗ್ಯತೆ ಇರಬೇಕು. ಇದು ಗುರುವಿನ ಲಕ್ಷಣ. ಸಮಯ 9 ಆಚಾರ್ಯ ಭಕ್ತಿಯನ್ನು ಮಾಡಿದಿರಾ? ಆಚಾರ್ಯ ಭಕ್ತಿ, ನಿಮ್ಮ ಆಚಾರ್ಯ ಭಕ್ತಿ ಭಾವನೆ ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ಳುವ ಸಂಸ್ಕಾರವನ್ನು ತರಲಿ ಮತ್ತು ನೀವು ಕೂಡ ತರಣ ರೂಪದಲ್ಲಿ ಯಾವುದಾದರೂ ಒಂದು ಭಾವದಲ್ಲಿ ತರಣರಾಗಿ ನೀವು ಕಲ್ಯಾಣ ಮಾಡಿಕೊಳ್ಳಿ, ಪರರಿಗೂ ಕಲ್ಯಾಣ ಮಾಡಿ ಅನ್ನೋದನ್ನ ಹೇಳಿ ಪ್ರವಚನವನ್ನು ಮುಗಿಸೋಣ.